ಜನನಿ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಕರ್ತವ್ಯ ಪಥದಿಂದ ಚ್ಯುತನಾಗಿರತಕ್ಕಂಥ ಅರ್ಜುನನನ್ನು ಕುರಿತು ಅಕಾರಣ ಕರುಣಾಶಾಲಿ ಅನಿಮಿತ್ಯ ಬಂಧು ಪರಮೇಶ್ವರನಾದ ಕೃಷ್ಣ ಪರಮಾತ್ಮ ಅರ್ಜುನನನ್ನು ಕುರಿತು ಆತ್ಮಜ್ಞಾನಕ್ಕೋಸ್ಕರವಾಗಿ ಶರೀರಾದಿಗಳಿಗೆ ವಿಲಕ್ಷಣವಾಗಿರುವ ಸಾಕ್ಷಿ ಕೂಷ್ಠಸ್ಥ ಸ್ವರೂಪನಾಗಿರುವ ಆತ್ಮವೇ ನಾನು ಅನ್ನುವಂಥ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕಾಗಿ ಕ್ಷಾತ್ರ ಧರ್ಮದ ಚ್ಯುತಿ ಆಗಬಾರದು ಅನ್ನುವ ಭಾವದಿಂದ ಪರಮೇಶ್ವರ ಅವತಾರವೇ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಇರುವುದರಿಂದ ಅರ್ಜುನನಿಗೆ ಕರ್ತವ್ಯ ಪಥದಲ್ಲಿ ಪ್ರವೃತ್ತಿಯಾಗಲಿಕ್ಕೆ ಪರಮಾತ್ಮ ಉಪದೇಶವನ್ನು ಮಾಡ್ತಾ ಆ ಉಪದೇಶ ಏನು ಅಂದರೆ ಪರಮಾತ್ಮನ ಪ್ರಾಪ್ತಿಯೇ ಮನುಷ್ಯನ ಕೊನೆಯ ಲಕ್ಷ್ಯ. ಆದ್ದರಿಂದ ಆ ಲಕ್ಷ್ಯ ಪ್ರಾಪ್ತಿಯಾಗಲಿಕ್ಕೆ ಮನುಷ್ಯನಲ್ಲಿ ಶ್ರದ್ಧಾಯುಕ್ತವಾದ ಭಕ್ತಿ ಅತ್ಯಂತ ಅವಶ್ಯಕತೆ ಅಂತ ಪರಮಾತ್ಮ ನಿರೂಪಣೆ ಮಾಡ್ತಾ ಆ ಭಕ್ತರು 4 ಪ್ರಕಾರ ಅದರ ಅಂತ ಹೇಳಿದರು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ. ಆರ್ಥ ಅರ್ಥಾರ್ಥಿ ಆಮೇಲೆ ಜಿಜ್ಞಾಸು. ಇದನ್ನು ಇವರು ಭಕ್ತರ ಅದೇ ಮುಂದೆ ಚ ಅಂದ್ರೆ ಮತ್ತು, ಚ ಅಂದ್ರೆ ಮತ್ತು ಅಂದ್ರೇನು, ಇನ್ನೂ ಇಟ್ಟು ಉಳಿದಾರ ಅಂತಾರೆ ಅವರು ಒಬ್ಬ ಜ್ಞಾನಿ. ಚ ಇವರು ಅದಾರ, ಇನ್ನೊಬ್ಬ ಅದಾನ, ಏನೋ ಒಬ್ಬ ಜ್ಞಾನಿ ಅದಾನ. ಜ್ಞಾನಿ ತ್ವಾತ್ಮೈವ ಮೇ ಮತಂ, ಜ್ಞಾನಿ ನನ್ನ ಆತ್ಮಸ್ವರೂಪನೇ ಅದ ಅಂತ ನೀವು ಹೇಳ್ತಾ ಇದ್ದೀರಿ. ಹಾಗೆ ಅವ ಭಕ್ತ ಹೆಂಗೆ ಆಗ್ತಾನೆ ಅಂತ ಕೇಳಿದರೆ, ಖರೆ ಅಂದ್ರೆ ಅವನೇ ಒಬ್ಬ ಭಕ್ತ. ಏಕಭಕ್ತರ ವಿಶಿಷ್ಯತೆ. ಖರೆ ಅಂದರೆ ಅವನೊಬ್ಬನೇ ಭಕ್ತ. ಇನ್ನುಳಿದವರಲ್ಲಿ ಅದ್ವೈತ ಭಾವನೆ ಇರುವುದಿಲ್ಲ ಅವನಿಗೆ. ಜಗತ್ತಿನೊಳಗೆ ಎಲ್ಲರ ಮೇಲಿನ ಪ್ರೀತಿ ಗೆದ್ದು ತನ್ನ ಮೇಲಿನ ಪ್ರೀತಿನೇ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಅದ. ಹಾಗೆ ಆತ್ಮ ನನ್ನ ಪ್ರೀತಿಸುವ ಎಲ್ಲ ಉದ್ಧರೇ ಆತ್ಮನಾತ್ಮಾನಂ ಆತ್ಮಾನಮವ ಸಾಧಯೇ. ಆತ್ಮವೇ ಆತ್ಮನೂ ಬಂದು ಆತ್ಮವೇ ಆತ್ಮ. ಜಗತ್ತಿನೊಳಗೆ ಜಗತ್ತಿನ ಉದ್ಧಾರ ಮಾಡೋರಲ್ಲ, ತನ್ನ ಉದ್ಧಾರ ಮಾಡೋ ಭಾಳ ದೊಡ್ಡವದ. ಅದಕ್ಕೆ ಜ್ಞಾನಿ ಏನಪ್ಪ ಅದಕ್ಕೆ ಪರಮಭಕ್ತ ಅದಾನ ಅಂತ ಹೇಳಿ, ಈ 4 ಜನರಲ್ಲಿ ಯಾರು ನಿನಗೆ ಅತ್ಯಂತ ಪ್ರೀತಿ ಉಳ್ಳವರು ಅಂದರೆ ಅವರು ಜ್ಞಾನಿ ಭಕ್ತ ಅಂತ ಹೇಳಿದ್ರು. ಅವನ ಮೇಲೆ ನಾವು ಭಾಳ ಜೀವ ಇರ್ತೀವಿ. ಹೌದು, ಆ ಜ್ಞಾನ ಆ ನಿನ್ನ ಸ್ವರೂಪ ಆಗುವುದು ಅದು ಹೇಗಾಗ್ತದೆ, ಯಾವಾಗ ಆಗ್ತದೆ ಕೇಳಿದ್ರೆ ಪರಮಾತ್ಮ ಹೇಳ್ತಾನೆ, ಬಹುನಾಂ ಜನ್ಮನ ಅಂತೆ ಮಾಂ ಜ್ಞಾನವಾನ್ ಪ್ರಪದ್ಯತೆ. 1 ಅಲ್ಲ 2 ಅಲ್ಲ 84 ಲಕ್ಷ ಯೋನಿಯೊಳಗೆ ಬಂದೆ ಅಂತ ಶರಣರು ಹೇಳ್ತಾರೆ. ಅನೇಕ ಜನ್ಮ ಸಂಸಿದ್ಧ ತಥೋ ಯಾತಿ ಪರಾಮಗತಿ ಅಂತ ಗೀತಾನ ಹೇಳ್ತಾರೆ. ಆದ್ದರಿಂದ ಈ ಜ್ಞಾನ ಯಾರಿಗೆ ಆಗಲಿ ಆಗೋದು ಒಂದು ಕ್ಷಣ ಅದ, ಪರಂತು ಆಗಲಿಕ್ಕೆ ಯೋಗ್ಯ ಭೂಮಿಕೆ ತಯಾರು ಮಾಡೋಕ್ಕೆ ಅನಂತ ಜನ್ಮಗಳು ಹೋಗ್ತಾವೆ. ಜ್ಞಾನ ಆಕೆ ಒಂದು ಕ್ಷಣನೇ. ಜನಕರಾಜನ ಕತೆ, ಕುದುರೆ ರಿಕಿಪ್ ಮೇಲೆ ಕಾಲು ಆ ಕಡೆ ಹಾಕೋದ್ರಾಗ ಜ್ಞಾನ ಆಗ್ತದಂತ.
1 ಮಿನಿಟ್ನಾಗ. ಪರಂತು ಕುದುರೆ ಏರಕ್ಕೆ ಕಲಿಯಾಕೆ, ಕುದುರೆ ಸಂಭಾಳ್ಸಕ್ಕೆ 2 ದಿನ ಆಗ್ತದೆ. ಕುದುರೆಗೆ ಚಾಲ್ ಕಲ್ಸಕ್ಕೆ 2 ದಿನ ಆಗ್ತದೆ. 5 ದಿನ ಭಾಳ ಆಗ್ತದೆ. ಹಾಗೆ ಅಂತಾರವರು. ಈ ಜ್ಞಾನಿ ನನ್ನನ್ನು ಪ್ರಾಪ್ತ ಮಾಡ್ಕೋತಾನೆ, ಅವನ ಮೇಲೆ ನಾ ಪ್ರೇಮಿ ಇದ್ದೀನಿ, ನನ್ನ ಮೇಲೆ ಅವ ಪ್ರೇಮ ಅದಾನೆ. ಅದಕ್ಕೆ ಇವು ಏನಾಗ್ತಾರಲ್ಲ ಅದು ಬಹುನಾಮ್ ಜನ್ಮನ ಅಂತೆ. ಕೊನೆಗೆ ಅಂತ್ಯ ಅಂದರೆ ಕೊನೆ, ಕಡೆಗೆ. ಅಂತ್ಯ ಅಂದರೆ ಸಾವಲ್ಲ, ಅಂತ್ಯ ಅಂದರೆ ಕೊನೆ. ಅನೇಕ ಜನ್ಮ ಸಂಸ್ಕಾರಗಳಿಂದ ಮನಸ್ಸಿನ ಮೇಲೆ ಇರತಕ್ಕಂತಹ ಮಲ ವಿಕ್ಷೇಪ ದೋಷ ಕಳೆಯಲಿಕ್ಕೆ ಜನ್ಮ ಭಾಳ ಬೇಕಾಗ್ತದೆ. ಆವರಣ ದೋಷ ಕಳೆಯೋಕ್ಕೇನು ಹತ್ತಂಗಿಲ್ಲ ಭಾಳ. ಮಲವಿಕ್ಷೇಪ ದೋಷ ಕಳೆಯೋಕ್ಕೆ ಹತ್ತವ. ಸ್ವಚ್ಛ ಇದ್ದ ಮನುಷ್ಯಪ್ಪ ಒಂದೇ ತ್ವಂ ಬ್ರಹ್ಮಾಸಿ ಆಯಿತು, ಅಹಂ ಬ್ರಹ್ಮಾಸ್ಮಿ ಅಂತಾನ. ಯಾವನಿಗೆ ತ್ವಮ್ಮನೂ ಗೊತ್ತಿಲ್ಲ, ಬ್ರಹ್ಮನೂ ಗೊತ್ತಿಲ್ಲ, ಅಸ್ಮಿ ಹೆಂಗೆ ಗೊತ್ತಾಕ. ಅದಕ್ಕೆ ನಾನಾರು ಅಂತ ತಿಳಿಯೋಕೆ ಎಷ್ಟು ತ್ವಂಪದ ಶೋಧನ, ತತ್ಪದ ಶೋಧನ ಇಷ್ಟೆಲ್ಲ ಅದಾವ. ಅದಕ್ಕಂದ್ರೆ ಅವು ಈ ನನ್ನನ್ನು ಅರಿಯುವುದು, ತನ್ನನ್ನು ತಿಳಿಯುವುದು ಅಷ್ಟು ಸುಲಭ ಅಲ್ಲ. ಇದೇನು ಬಹುನಾಮ್ ಜನ್ಮನಾಮ್ ಅಂತೆ. ಅಂತಃಕರಣಕ್ಕೆ ಶುದ್ಧಿಗೆ ಎಷ್ಟೋ ದಿವಸ ಹಿಡಿತವೆ. ಅಂತಃಕರಣ ಸ್ಥಿರತೆಗೆ ಎಷ್ಟೋ ಜನ್ಮ ಹೋಗ್ತವೆ. ಮಲವಿಕ್ಷೇಪ ದೋಷಗಳು ಕಳೆಯೋಕ್ಕೆ ಒಂದಲ್ಲ, ಅನಂತ ಜನ್ಮ ಹೋಗ್ತಾವೆ. ಅದಕ್ಕೆ ಅನ್ನಿಗೆ ಬಂದೆ 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 ಶರಣ ಹೇಳೋದು. ಒಂದಲ್ಲ ಎರಡಲ್ಲ, ಅನೇಕ ಜನ ಬಂದೆ ಬಂದೆ. ಇನ್ನಾದರೂ ದಯ ತೋರ, ಈಗರ ದಯ ತೋರು ಅಂತ ಶರಣ ಹೇಳದಂಗೆ ಇಲ್ಲೇನು ಬಹುನಾಮ್ ಜನ್ಮನಾಮ್ ಅಂತೆ. ಅನಂತ ಶರೀರ ಧಾರಣೆ ಏನಪ್ಪ ಮಾಡು. ಜನ್ಮ ಅಂದರೆ ಶರೀರ ಧಾರಣೆ. ಏನು ಬಹುನಾಮ್ ಜನ್ಮನ ಅಂತೆ. ಅರ್ಥ ಏನು? ಮನುಷ್ಯ ಹಾಗೆ ನೋಡಿದ್ರೆ ಮನುಷ್ಯ 2 ಸಲ ಹುಟ್ಟ್ಯಾನ ಅಂತ ಅನ್ನೋದು ಲೆಕ್ಕಿಲ್ಲ. ಅದಕ್ಕೆ ಧರೆಯನ್ನೆಲ್ಲವನು ಸಣ್ಣಿಸಿ ಧೂಳಿ ಮಾಡಲ ಪರಮಾಣು ಏನಿತ್ತು ಅಂತೂ ಒಂದೊಂದು ಜೀವರ ಬಸರೊಳು ಒಂದು. ಭೂಮಿ ಪುಡಿ ಮಾಡಿ ಹಾರಿಸಿದ್ರೆ ಎಷ್ಟು ಕಣ ಆಗ್ತಾವೆ ಪರಮಾಣು, ಅಷ್ಟು ಒಂದೊಂದು ಬಸರೊಳು ಒಂದು. ಅವೆಟ್ಟದವ್ರಿ 84. ಇಲ್ಲೇನಂತಾರೆ ಅವರು, ಮನುಷ್ಯನಾಗಿ 2 ಸಲ ಹುಟ್ಟಬೇಕಾಗ್ತದೋ, ಮನುಷ್ಯಾಗಿ 2 ಸಲ ಹುಟ್ಟಬೇಕಾಗ್ತದೋ. ಶ್ರವಣಕ್ಕೆ ಎಷ್ಟೋ ಜನ್ಮ ಹೋಗ್ತವೆ, ಮನನಕ್ಕೆ ಎಷ್ಟೋ ಜನ್ಮ ಹೋಗ್ತವೆ, ನಿಧಿಧ್ಯಾಸನಕ್ಕೆ ಎಷ್ಟೋ ಜನ್ಮ ಹೋಗ್ತವೆ. ಆಮೇಲೆ ಆತ್ಮ ಸಾಕ್ಷಾತ್ಕಾರದ. ಅದಕ್ಕಂತಾರೆ ಅವರು ಬಹು ಜನ್ಮನ ಅಂತೆ ಅನ್ನಿಲ್ಲ, ಬಹುನಾಮ್ ಜನ್ಮನಾಮ್ ಅಂತೆ. 84 ಲಕ್ಷ ಯೋನಿಗಳಲ್ಲಿ ತಿರ್ಕೋತು ಮನುಷ್ಯ ಆಗಿ, ಅದ್ರಾಗ ಶ್ರವಣಕ್ಕೆ ಮನನಕ್ಕೆ ನಿಧಿಧ್ಯಾಸನಕ್ಕೆ ಹಿಂಗೆ ಇವೆಲ್ಲ ಅಂತೆ. ಕೊನೆ ಅಂತೆ ಏನಪ್ಪ ಅಂತ ಕೇಳಿದರೆ ಜ್ಞಾನವಾನ್, ಅವನಿಗೆ ಜ್ಞಾನ ಆಗ್ತದೆ. ಅವಾಗ ಮಾಂ ಪ್ರಪದ್ಯತೆ. ಆವಾಗ ನನ್ನನ್ನು ಪ್ರಕೃಷ್ಟ ರೂಪೇಣ ಏನಪ್ಪ ಅಂತಂದ್ರೆ ಪ್ರಾಪ್ನೋತಿ ಇತಿ ಪ್ರಪದ್ಯತೆ. ವಿಶೇಷವಾಗಿ ಅರ್ಥಾತ್ ಸೋಹಂ ಅಹಂ ಬ್ರಹ್ಮಾಸ್ಮಿ ಅಂತ ಅವನಿಗೇನಪ್ಪ ಅಂದ್ರೆ ಅನುಭವ ಆಗ್ತದೆ, ಜ್ಞಾನ ಆಗ್ತದೆ. ಜ್ಞಾನ ಅಂದರೆ ಏನು ರೀ? ವಾಸುದೇವ ಸರ್ವಮಿತಿ. ಜ್ಞಾನ ಅಂದ್ರೇನು? ಸರ್ವಂ ಖಲ್ವಿದಂ ಬ್ರಹ್ಮ, ಸರ್ವಂ ವಾಸುದೇವ ಇತಿ. ಸರ್ವಂ ಅಂದ್ರೇನು? ಸಮಸ್ತ ನಾಮ ಸಮಸ್ತ ರೂಪ. ಅವೇ ಅನಂತ ನಾಮೇ ಅನಂತ ರೂಪೆ. ಸರ್ವ ನಿತ್ಯಂ ಬಹುವಚನ ಅಂತ. ಸಂಸ್ಕೃತದಾಗ ಸರ್ವ ಶಬ್ದ ನಿತ್ಯಂ ಬಹುವಚನ ಅಂತ. ಬಹುವಚನದಾಗೆ ಪ್ರಯೋಗ ಆಗ್ತದೆ, ಮತ್ತೆಲ್ಲಿ ಪ್ರಯೋಗ ಆಗೋದಿಲ್ಲ. ಅದಕ್ಕೆ ಸರ್ವಂ ಅನ್ನೋದ್ರೆ ಸಮಸ್ತವು. ಏನದಪ್ಪ ಅಂತ ಕೇಳಿದರೆ ಅವರು ಜ್ಞಾನ ಅವನಿಗೆ ಸಿಗ್ತದೆ. ಏನು? ಸಮಸ್ತವು ಪರಬ್ರಹ್ಮವೇ ಅನ್ನುವಂತಹ ಜ್ಞಾನವನ್ನು ಪ್ರಪದ್ಯತೆ, ಪದ್ಯತೆ ಇಲ್ಲ,
ಪ್ರಕೃಷ್ಟ ರೂಪೇಣ ಹೊಂದುತ್ತಾನೆ. ಯಾವ ಅನಂತ ಜನ್ಮಗಳಲ್ಲಿ ಶ್ರವಣ ಮನನಾದಿ ನಿಧಿಧ್ಯಾಸನಾದಿಗಳಿಂದ ವಿಪರೀತ ಬುದ್ಧಿಯ ತಿರಸ್ಕಾರಪೂರ್ವಕವಾಗಿ ವಿಪರೀತ ಭಾವನಾ ಅಸಂಭಾವನೆ ಹೇಳ್ಯಾರ, ಇವೆಲ್ಲವೂ ರಹಿತವಾಗಿರಿ ಯಾವ ಮನನಿಧಿಧ್ಯಾಸನ ಮಾಡುತ್ತಾನೆಯೋ, ಯಾರಿಗೆ ಸೋಹಂ ತತ್ವಮಸಿ ಅಹಂ ಬ್ರಹ್ಮಾಸಿ ಅಂತಕ್ಕಂಥ ಜ್ಞಾನವು ಪ್ರಪದ್ಯತೆ ಅಂದರೆ ವಿಶೇಷವಾಗಿ ಅನುಭವಕ್ಕೆ ಬರುತ್ತದೆಯೋ. ಏನು ಹೆಂಗೆ ಬ್ರಹ್ಮಜ್ಞಾನ ಅಂದರೆ ವಾಸುದೇವಂ ಸರ್ವಮಿತಿ. ಏನು ಬ್ರಹ್ಮಜ್ಞಾನ ಅಂದರೆ ಸರ್ವ ಪರಮಾತ್ಮ, ಎಲ್ಲವೂ ಪರಮಾತ್ಮ, ನಾಣ್ಯತ್ ಕಿಂಚಿದಸ್ತಿ, ಅದ್ರ ಬಿಟ್ಟು ಮತ್ತೊಂದು ಏನೂ ಇಲ್ಲ, ಹೇಗೆ ಸಮಸ್ತ ಪದಾರ್ಥಗಳು ಅವಕಾಶದಿಂದ ಕೂಡಿಕೊಂಡಿರುವವೋ, ಅವಕಾಶಕ್ಕೆ ಆಕಾಶವೆಂದು ಹೇಗೆ ಕರೆಯುತ್ತಾರೆಯೋ ಅದರಂತೆ ಸಮಸ್ತ ಪದಾರ್ಥ ನಾಮರೂಪಾದಿಗಳು ಅಸ್ಥಿಭಾತಿ ಪ್ರಿಯದಿಂದ ಕೂಡಿಕೊಂಡಿವೆ. ಅಸ್ಥಿಭಾತಿ ಪ್ರಿಯವೇ ಆತ್ಮ, ಅದೇ ಬ್ರಹ್ಮ. ಅದಕ್ಕೆ ಹೇಳಿದ್ರೆ ಅವರು ಅಂತಹ ವಾಸುದೇವ ಸರ್ವಮಿತಿ ಏನಪ್ಪ ಅವ ಪ್ರಪದ್ಯತೆ, ಅಂತಹ ಜ್ಞಾನ ಅವನಿಗಾತ. ಅಂಥ ಜ್ಞಾನ ಅವನಿಗೇನಂತೆ ಅವನು ಜ್ಞಾನಿ ಅಂತ ಕರೀತಾರೆ. ಅಂಥ ಜ್ಞಾನಿ ಅಂದ್ರೇನ್ರಿ? ಆತ್ಮ ಪರಮಾತ್ಮ ಅಭಿನ್ನ ತಿಳುವಳಿಕೆ ಉಳ್ಳವ ಒಂದು. ಎರಡನೇದು ವಾಸುದೇವಂ ಸರ್ವಂ. ವಾಸುದೇವಂ ಸರ್ವಂ ವಸತೀತಿ ಇತಿ ವಾಸು, ಎಲ್ಲದರಾಗಿರುವ ವಾಸು. ದೇವ ಅಂದ್ರೆ ದಿವ್ಯತೆ ಪ್ರಕಾಶಮಾನವುಳ್ಳವ, ಎಲ್ಲದರಲ್ಲಿ ಇದ್ದು ಎಲ್ಲವನ್ನು ಅರಿಯತಕ್ಕಂಥವನು ಯಾವನು ಅವನು ವಾಸುದೇವ. ಆ ವಾಸುದೇವನೇ ಅಂದ್ರೆ ಆತ್ಮನೇ, ವಾಸುದೇವನೇ ಆ ಪರಮಾತ್ಮನೇ ಏನವ ಸರ್ವಂ, ಅದೇ ಅವನೇ ಎಲ್ಲ ಕಡೆ ಅದಾನ ಅಂತ. ಹಿಂಗೆ ಯಾವ ಜ್ಞಾನಿ ತಿಳ್ಕೊತಾನೆ ಅವನಿಗೆ ಕಡಿ ಜನ್ಮ ಇದು, ಅಂತೆ ಜನ್ಮನ ಅಂತೆ, ಇದು ಕಡಿ ಜನ್ಮ, ಆಮೇಲೆ ಅವನ ಜನ್ಮ ಇಲ್ಲ. ಅವ ತಿಳ್ಕೊತಾನೆ ಅದೇ ನ ಜಾಯತೆ ಮ್ರಿಯತೆ ಕದಾಚಿನ್ನಾಯಂ ಭೂತ್ವ ಭವಿತಾವಾನ ಭೂಯ. ಅವನಿಗೆ ಜ್ಞಾನಿ ಅಂತಾರೆ. ಆ ಜ್ಞಾನ ಅವನಿಗೆ ಇರಂಗಿಲ್ಲ. ಪರಮಾತ್ಮನಲ್ಲಿ ಐಕ್ಯವಾಗಿರ್ತಕ್ಕಂಥವನ ಮಹತಿಯನ್ನು ವಿಶೇಷವನ್ನು ಹೇಳಕತ್ತಾರೆ. ಜ್ಞಾನಿ ಹೆಂಗಿರ್ತಾನೆ ಹಿಂಗೆ ತಿಳ್ಕೊಂಡವೇನಪ್ಪ ಅಂತ ಕೇಳಿದರೆ ಅವ ನನ್ನೊಳಗೆ ನಾನೇ ತಾನೇ ಆಗಿ ಇರ್ತಾನೆ. ನಾಲ್ಕು ಮಂದಿಯಾಗಿ ಇವ ಸ್ವಲ್ಪ ಹೆಚ್ಚಿಗೆ ಅದಾನ. ಎಲ್ಲರೂ ನಾನು ನೆನೆಸ್ತಾರೆ, ಏನಾದರೂ ಬೇಕಾಗಿ ನೆನೆಸ್ತಾರೆ. ಇವ ಇಲ್ಲ, ತಾನೇ ತಾನಾಗಿ ನೆನೆಸ್ತಾನೆ. ಇವ ಸೋಹಂ ಅಹಂ ಬ್ರಹ್ಮ ಅಯಮಾತ್ಮ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ಹೀಗೆ ಇರ್ತಾನಂತ ತಿಳ್ಕೊಂಡು ಇವ ಮಹಾತ್ಮ ಅತ್ಯಂತ ಪ್ರಿಯ ಅದಾನ. ಬೇಡವರು ಯಾರಿಗೂ ಪ್ರಿಯ ಇಲ್ಲ, ಏನ ಬೇಡಲಿ, ಬೇಡವರು ಯಾರಿಗೂ ಪ್ರಿಯ ಇಲ್ಲ. ಯಾಕೆ? ನೀವದ ಆರ್ತನೂ ಬೇಡ್ತಾನೆ, ಅರ್ಥಾರ್ಥಿನೂ ಬೇಡ್ತಾನೆ, ಜಿಜ್ಞಾಸನೂ ಬೇಡ್ತಾನೆ, ಎಲ್ಲರೂ ಬೇಡವರೇ ಅದಾರ. ಪರಂತು ಇವ ಬೇಡಂಗಿಲ್ಲ. ಯಾಕೆ? ಕೊರತೆ ಇದ್ದ ಮನುಷ್ಯನೇ ಬೇಡ್ತಾನೆ, ಕಮ್ಮಿ ಇದ್ದ ಮನುಷ್ಯನೇ ಬೇಡ್ತಾನೆ. ಹೆಚ್ಚಿದ ಪ್ರಶ್ನೆ ಇಲ್ಲ. ಆ ಯಾವ ವಸ್ತುವನ್ನು ಕಮ್ಮಿ ಇದ್ದವ ಬೇಡ್ತಾನೆ ಅವನಿಗೆ ಕಮ್ಮಿ ಇಲ್ಲ. ಕೊಡವ ಇನ್ನೊಬ್ಬರು ಯಾರೂ ಇಲ್ಲ ಅವನ ಅಂತ್ಯಕ್ಕೆ. ಯಾರದಾರ? ಅವನೇ ನಾ ಅಂತ ಕುಂತಾನ. ಸೋಹಮಸ್ಮಿ, ಆ ಪರಮಾತ್ಮ ನಾನಿದ್ದೆ. ಬೇಡಕ್ಕೆ ಕೊಡೋಕೆ ಇನ್ನೊಬ್ರು ಯಾರೂ ಇಲ್ಲ, ಬೇಡಕ್ಕೆ ಅವನಿಗೇನು ಕಡಿಮೆ ಇಲ್ಲ. ಇದೇನು ಬೇಡಬೇಕು? ಬೇಡಕ್ಕೆ ಅವನಿಗೇನು ಕಡಿಮೆ ಇಲ್ಲ, ಕೊಡಕ್ಕೆ ಅವನು ಬಿಟ್ಟು ಬೇರೆ ಯಾರೂ ಇಲ್ಲ. ಯಾಕೆ? ಅವನೇನ ಅಂತಾನೆ ಸೋಹಮಸ್ಮಿ, ನಾನೇ ಪರಮಾತ್ಮ ಅಂತ ಹಿಂಗೆ ತೊಗೊಳೋದ್ರಿಂದ ಅವನಂತ ಏನಪ್ಪ ಅದಕ್ಕೆ ತತ್ವಜ್ಞಾನಿ ಅಂಥವರು ಬ್ರಹ್ಮಜ್ಞಾನಿಗಳು ಆತ್ಮಜ್ಞಾನಿಗಳು ಅಂಥವರು ಅತ್ಯರ್ಥಂ ಪ್ರಿಯ. ಅತ್ಯರ್ಥಮ ಅತಿ ಅರ್ಥ, ಅದಕ್ಕಿಂತ ಹೆಚ್ಚಿಂದೇ ಪ್ರಯೋಜನ ಇಲ್ಲ. ಅಂತಹ ಅವರಪ್ಪ ಅಂತ ಕೇಳಿ ಸಿಗೋರು ಸುದುರ್ಲಭ. ಕಡೆ ಹೇಳೋರು ಎಲ್ಲಿದಾರ್ರಿ?
ಅಂಥವರು ಅಂತ ಕೇಳಿದರೆ ಅವ್ರು ಸಿಗೋದು ಭಾಳ ಕಠಿಣಪ್ಪ ಅಂದ್ರೆ ಸುದುರ್ಲಭ. ಸೋಹಮಸ್ಮಿ ಸರ್ವಂ ಬ್ರಹ್ಮ ಹಿಂಗೆ ತಿಳ್ಕೊಂಡವ್ರ ಜ್ಞಾನಿಗಳು ದುರ್ಲಭ ಅಲ್ಲ, ಸುದುರ್ಲಭ. ಏಕೋವಾ ದ್ವಿವಾ ತ್ರಿವಾ, 1 2 3 ಅಂತ ಶಾಸ್ತ್ರ ಹೇಳ್ತಾರೆ. ಎಲ್ಲೇ ಸಿಗ್ತಾರೆ. ಆತ್ಮನ ಬಗ್ಗೆ ಮಾತಾಡೋರು ಸಿಗ್ತಾರೆ, ಹೌದಲ್ಲ. ಆತ್ಮಾನುಭವಿಗಳು ಸಿಗೋದು ಭಾಳ ಕಠಿಣ. ಭಾಳ ಓದಿರ್ತಾರೆ, ಭಾಳ ಪಡಿತಾರೆ, ಎಲ್ಲ ಅದರ ಖರೆ, ಪರಂತು ಅದರ ಅನುಭವ ಮಾಡ್ತಕ್ಕಂಥದ್ದು 100 ಪಾಕಶಾಸ್ತ್ರ ಓದಿದ್ರು ಕೂಡ ರುಚಿ ಬರೋಂಗಿಲ್ಲ. ಪಾಕಶಾಸ್ತ್ರ ಭಾಳ ಓದೇ ನಾವು, ಏನೇನು ಕೂಡಿಸಿ ಏನೇನು ಅಡುಗೆ ಹಾಕೋದು ಎಲ್ಲ ಗೊತ್ತದ. ಪಾಕಶಾಸ್ತ್ರ ಓದ್ದವರಿಗೆ ಪಾಕ ಗೊತ್ತು, ರುಚಿ ಗೊತ್ತಿರೋಂಗಿಲ್ಲ. ಆಗ ಬಹುಶಾಸ್ತ್ರಜ್ಞರು ಇದ್ದರೂ ಕೂಡ, ಹೇಳಿದರೂ ಕೇಳಿದರೂ ಕೂಡ ಆತ್ಮಾನುಭೂತಿ ಆಗೋದು ಎಲ್ಲೋ ಒಬ್ಬರು. ಅದಕ್ಕೆ ಸುದುರ್ಲಭ. ದುರ್ಲಭ ಅಷ್ಟೇ ಅಲ್ಲ, ಅತ್ಯಂತ ದುರ್ಲಭ. ಅಂಥವ್ರು ಸಿಗೋದು ಬಹಳ ಕಠಿಣ. ಸಿದ್ಧಾರೂಢ ಎಷ್ಟು ಊರು ತಿರುಗಾಡಿದ್ರು, ಎಷ್ಟು ಮಹಾತ್ಮರು ಭೇಟಿ ಆದರು, ಎಲ್ಲೋ ಕಡೆಗೆ ಒಬ್ಬರು ಗುರುಗಳು ಸಿಕ್ಕರು. ಅದಕ್ಕಂತಾರೆ ಅಂಥದ್ದು ಮಹಾತ್ಮರು ಸಿಗೋದು ಭಾಳ ದುರ್ಲಭ. ಆ ತತ್ವಜ್ಞಾನಿ ಅರ್ಜುನ ಅತ್ಯಂತ ಪ್ರಿಯನಾಗಿರ್ತಕ್ಕಂಥ ವಸ್ತು. ತಾನೇ ತಾನಾದ ಪ್ರಿಯ. ಅವ ದೇವರೇ ಆಗ್ಯಾನ, ದೇವರೇ ಅವ ಅದಾನ, ಅವನೇ ದೇವರದಾನ. ಅದಕ್ಕೆ ತನ್ನ ಮೇಲೆ ತಾ ಪ್ರೀತಿ ಸ್ವಾಭಾವಿಕ ಅದ. ಅದನ್ನೇ ವ್ಯಾಖ್ಯೆ ಮಾಡಿ ಹೇಳ್ತಾರೆ. ಜ್ಞಾನಿ ಪುನರಪಿ ಸ್ತೂಯತೆ, ಜ್ಞಾನಿಗಳನ್ನು ಮತ್ತಿಷ್ಟು ಹೊಗಳಿ ಹೇಳ್ತಾರೆ. ಬಹುನಾಂ ಜನ್ಮನಾಂ ಜ್ಞಾನಾರ್ಥ ಸಂಸ್ಕಾರಾಶ್ಚ ಸಂಶಯ ಆಶ್ರಯಾಣಾಂ ಅಂತೆ ಸಮಾಪ್ತ. ಬಹುನಾಂ ಜನ್ಮನಾಂ ಅಂದರೆ ಜ್ಞಾನ ಪ್ರಾಪ್ತಿಗಾಗಿ ಪ್ರಯತ್ನ ಮಾಡುವ ಎಲ್ಲರಲ್ಲಿ. ಜನ್ಮರೇ ಅಂದರೆ ಹೀಗೆ ಜ್ಞಾನ ಪ್ರಾಪ್ತಿ ಆಗೋದು ಅನಂತ ಜನ್ಮದಲ್ಲಿ ಆಗ್ತದೆ, ಒಂದೇ ಜನ್ಮದಲ್ಲಿ ಆಗ್ತದೆ. ಯಾರು ಅಂತಃಕರಣ ಶುದ್ಧಿ ಆಗ್ಯದ ಇದೇ ಜನ್ಮದಾಗ ಆಗ್ತದೆ. ಯಾರಿಗೆ ಅಂತಃಕರಣ ಶುದ್ಧಿ ಅಲ್ಲ ಅದು ಅನಂತ ಜನ್ಮಗಳು ಬೇಕಾಗ್ತದೆ, ಅನಂತ ಜನ್ಮ ಬೇಕಾಗ್ತದೆ. ಅದಕ್ಕೆ ಹೇಳಿದ್ರೆ ಅವರು ಶಾಸ್ತ್ರದಾಗ ಬಹುನಾಮ್ ಜನ್ಮನಾಮ್ ಅಂದ್ರೆ ಬಹಳ ಜನ್ಮದಲ್ಲಿ ಅಥವಾ ಬಹಳ ಮಂದಿಗೆ, ಬಹಳ ಜನರಿಗೆ ಏನದ ಜ್ಞಾನಾರ್ಥ ಸಂಸ್ಕಾರಾಶ್ರಯಾಣ ಅಂತೆ. ಜ್ಞಾನ ಪ್ರಾಪ್ತಿಯಾಗಲಿಕ್ಕೆ ಬೇಕಾಗಿರುವ ಆಶ್ರಯ ಅಂದರೆ ಏನು? ಶರೀರ, ಶ್ರವಣ, ಮನನ, ನಿಧಿಧ್ಯಾಸನ. ಜ್ಞಾನಕ್ಕೆ ಆಶ್ರಯ ಯಾವುದು? ಶರೀರದ. ಇದರಿಂದ ಉತ್ಪನ್ನ ಆಗ್ತದೆ ಶರೀರದ, ಶ್ರವಣದ, ಮನನದ, ನಿಧಿಧ್ಯಾಸನದ. ಇವು ಬಹುನಾಮ್, ಇವು ಬಹಳ. ಶರೀರನೂ ಭಾಳ ಇರಬೇಕಾಗ್ತದೆ, ಶ್ರವಣನೂ ಭಾಳ ಮಾಡಬೇಕಾಗ್ತದೆ, ಮನನೂ ಭಾಳ ಮಾಡಬೇಕಾಗ್ತದೆ, ನಿಧ್ಯಾಸನ ಮಾಡಬೇಕಾಗ್ತದೆ. ಅದಕ್ಕೆ ಬಹುನಾಮ್ ಅಂತ ಶಾಸ್ತ್ರ ಹೇಳ್ತಾರೆ. ಒಂದು ಜನ್ಮದನ್ನೇ ಒಬ್ಬರು ಆಗ್ಬೋದು, ಅನಂತ ಜನ್ಮನೂ ಜ್ಞಾನಕ್ಕೆ ಹಿಡಿಬೋದು. ಶ್ರವಣ ಮನನ ನಿಧಿ ಒಂದೇ ಜನ್ಮದಾಗೂ ಆಗ್ಬೋದು. ಬಹಳ ಮಂದಿ ಶ್ರವಣಕ್ಕೆ ಎಷ್ಟೋ ಜನ್ಮ, ಮನನಕ್ಕೆ ಎಷ್ಟೋ ಜನ್ಮ, ನಿಧಿಧ್ಯಾಸನಕ್ಕೆ ಎಷ್ಟೋ ಜನ್ಮ ಆದವ್ರದ್ದು ಪುರಾಣದಲ್ಲಿ ಕೇಳ್ತೀರಿ. ಅದಕ್ಕಂದ್ರೆ ಅರ್ಥ ಏನು? ಜನ್ಮ ಅಂದ್ರೆ ಅರ್ಥ ಏನು? ಶ್ರವಣ, ಮನನ, ನಿಧಿಧ್ಯಾಸನ. ಇವು ಶ್ರವಣಕ್ಕೆ ಎಷ್ಟೋ ಜನ್ಮಗಳು, ಮನನಕ್ಕೆ ಎಷ್ಟೋ ಜನ್ಮಗಳು, ನಿಧಿಧ್ಯಾಸನಕ್ಕೆ ಎಷ್ಟೋ ಜನ್ಮಗಳು. ಇಲ್ಲ ಅಂತಃಕರಣ ಶುದ್ಧಿ ಇತ್ತು ಅಂದರೆ ಒಂದೇ ಜನ್ಮ ಶ್ರವಣ, ಮನನ, ನಿಧಿಧ್ಯಾಸನ ಆಗ್ಬೋದು. ಅಂತ ಶ್ರವಣನೂ ಒಂದು ಜನ್ಮ, ಮನನೂ ಒಂದು ಜನ್ಮ, ನಿಧಿಧ್ಯಾಸನೂ ಒಂದು ಜನ್ಮ ಅಂತ ಹಿಂಗೆ ಅರ್ಥ ಮಾಡ್ಕೊರಿ. ಇಲ್ಲಿಗ ಶ್ರವಣ ಅಂತ ಅನ್ನೋ ಜನ್ಮ, ಮನ್ನಕ್ಕೆ ಅನ್ನೋ ಜನ್ಮ, ಅನ್ನೋ ಜನ್ಮ ಅಂತ ಅರ್ಥ ಮಾಡ್ಕೊರಿ. ಬಟ್ ಟೋಟಲ್ ಹೇಳ್ತಾರೆ ಅವರು ಏನಪ್ಪ ಅಂತ ಕೇಳಿದರೆ ಬಹುನಾಮ್ ಜನ್ಮನಾಮ್. ಅದಕ್ಕೆ ಜ್ಞಾನಾರ್ಥ ಸಂಸ್ಕಾರಾಶ್ರಯಾಣ, ಜ್ಞಾನಕ್ಕೋಸ್ಕರವಾಗಿ ಏನು ಸಂಸ್ಕಾರ ತಯಾರಾಗ್ತವ ಅಂದ್ರೇನು? ವಿರತಿ, ಮನನ, ನಿಧಿಧ್ಯಾಸನ ಇವೆಲ್ಲ ತಯಾರಾಗಬೇಕಲ್ರಿ. ಮತ್ತು ಇದಕ್ಕೆ ಹೇಳ್ತಾರೆ ಅವರು ಸಮಾಪ್ತವು, ಇವೆಲ್ಲ ಮುಗೀತು ಅಂತ ಕೇಳಿದ್ರೆ ಜ್ಞಾನವಾನ್ ಅವ ಆಗ್ತಾನೆ. ಅವಾಗೇನಾಗ್ತಾನೆ? ಜ್ಞಾನವಾನ್ ಆಗ್ತಾನೆ. ಅವಾಗ ಜ್ಞಾನವಾನ್
ಪ್ರಾಪ್ತ ಪರಿಪಾಕ ಜ್ಞಾನಿ. ಯಾವಾಗ ಅಂತಃಕರಣ ಏನ್ರಿ ವೈರಾಗ್ಯ ಉಪರತಿಗಳಿಂದ ಪರಿಪಕ್ವ ಆಗ್ತದೆ, ಆವಾಗ ಪರಿಪಕ್ವ ಆಯಿತು ಅಂದ್ರೆ ಅವನಿಗೆ ಜ್ಞಾನ ಆಗ್ತದೆ. ಆ ಜ್ಞಾನ ಆದ್ಮೇಲೆ ಏನಾಗ್ತದೆ? ಮಾಂ ವಾಸುದೇವೇ, ವಾಸುದೇವನಾಗಿರುವ ನನ್ನನ್ನು ಪ್ರತ್ಯಗಾತ್ಮಾನಂ ಪ್ರತ್ಯಕ್ಷತಃ ಪ್ರಪದ್ಯತೆ. ಅವಾಗೇನು ಮಾಡ್ತಾನವ? ನಾರಾಯಣನಾಗಿರ್ತಕ್ಕಂಥ ನನಗೆ ಅವ ಏನಪ್ಪ ಆತ್ಮರೂಪದಲ್ಲಿ ನೋಡ್ತಾನೆ, ತಿಳ್ಕೊತಾನವ. ಅವಾಗ ಏನು ತಿಳ್ಕೊತಾನವ? ಯಾರು ಜನ್ಮ ಜನ್ಮಾಂತರದಲ್ಲಿ ಕರ್ಮ ಉಪಾಸನೆ ಮಾಡಿಕೊಂಡು ಶ್ರವಣ ಮನನಾದಿಗಳಲ್ಲಿ ಪ್ರವೃತ್ತಿ ಆಗ್ತಾರೆ, ಆ ಪ್ರವೃತ್ತಿಯಾಗಿ ನಿಧಿಧ್ಯಾಸನ ಮಾಡ್ತಾರೆ, ಅಂಥವರು ನನ್ನನ್ನು ತನ್ನ ಆತ್ಮ ಸ್ವರೂಪದಲ್ಲಿ ತಿಳ್ಕೊತಾರೆ. ಅದಕ್ಕೆ ಅವ್ರ ಮೇಲೆ ಪ್ರೇಮ ಇದ್ದೀನಿ. ಹೌದಲ್ಲ? ಆತ್ಮ ವೈ ಜಾಯತೆ ಪುತ್ರ ಶಾಸ್ತ್ರ ಹೇಳ್ತಾರೆ. ಕೂಸಿನ ಮೇಲೆ ಯಾಕೆ ಜೀವ ಮಾಡ್ತಾರೆ? ಕೂಸುಗಳ ಮೇಲೆ ನಾನೇ ತಿಳ್ಕೊತಾರೆ ಅವರು. ಆತ್ಮವೇ ಪುತ್ರನಾಗಿ ಬರ್ತಾನಂತ ಶಾಸ್ತ್ರ ಹೇಳ್ತಾರೆ. ನನಗೇನಾರು ಮಾಡಿರಿ ಅದಕ್ಕೇನು ಮಾಡಬೇಡ ಅಂತ, ನನಗೇನಾರು ಮಾಡಿರಿ ಅದಕ್ಕೇನು ಮಾಡಬೇಡ. ಯಾಕೆ? ಅದು ನನ್ನ ಆತ್ಮನೇ ಅದ. ಹೆಂಗೆ ಆತ್ಮ ವೈ ಜಾಯತೆ ಪುತ್ರ ಅಂತ ಹೇಳ್ತಾರೆ, ಆಗ ಪರಮಾತ್ಮ ಏನಂತಾನೆ? ಅದು ನಂದೇ ಅದ, ಅದು ನಂದೇ ಅದ, ನನಗೆ ಅವನಿಗೆ ಭಿನ್ನಿಲ್ಲ. ಅದಕ್ಕೆ ತತ್ವಜ್ಞಾನಿ ನನ್ನವನೇ ಹೆಂಗೆ ಮಗನ ಮೇಲೆ ತಂದೆ ಪ್ರೀತಿ ಆಗ್ತಾನೆ, ಯಾಕೆ ನನ್ನ ಆತ್ಮ ಅಂತಾನಲ್ಲ, ಹಂಗೆ ಈ ಪರಮಾತ್ಮ ಈ ಪ್ರತ್ಯೇಗಾತ್ಮ ನಾನೇ ಇದ್ದೇನೆ. ನನಗೆ ಪ್ರತ್ಯೇಗಾತ್ಮ ಭಿನ್ನಿಲ್ಲ, ಪ್ರತ್ಯೇಗಾತ್ಮನಿಗೆ ಪರಮಾತ್ಮ ಭಿನ್ನ ಇಲ್ಲ. ಹಂಗೆ ಅನ್ನೋದರಿಂದ ಪರಮಾತ್ಮ ಅಂತಾನೆ ಅವನಲ್ಲಿ ನಾನು ಜೀವ ಇದ್ದೀನಿ ಅಂತ, ಅವನ ಮೇಲೆ ಜೀವ ಇದೆ. ಹೆಂಗೆ ತಂದೆ ಮಗನ ಮೇಲೆ ಜೀವ ಇರ್ತಾರೆ, ಯಾಕೆ? ಆತ್ಮವೇ ತಂದೆಯೇ ಪುತ್ರನಾಗಿ ಹೇಗೆ ಹುಟ್ಟಿರುತ್ತಾನೆಯೋ, ಅದಕ್ಕೆ ಮಗನ ಮೇಲೆ ಹೆಂಗೆ ತಂದೆ ಜೀವ ಇರುತ್ತಾನೆಯೋ, ಅದರಂತೆ ನಮ್ಮ ಖಾಸದ ಪ್ರತ್ಯೇಗಾತ್ಮ ನಮ್ಮ ಪರಮಾತ್ಮನ ಪೈಕಿನೇ ಇದೆ ಇದು, ಈ ಪ್ರತ್ಯೇಗಾತ್ಮ. ಅದಕ್ಕೆ ಅದ್ರ ಮೇಲೆ ನಾ ಜೀವ ಇದ್ದೀನಿ ಭಾಳ. ಮತ್ತು ನಾ ಜೀವ ಇದ್ರೆ ಮತ್ತು ಅವನ ಜೀವ ಇರ್ತಾನೆ. ಅಪ್ಪನ ಟೊಂಕ್ ಬಿಟ್ಟು ಇಳ್ಯೋಕ್ಕೆ ತಯಾರಿಲ್ಲ ಅದು. ತಂದೆ ಬಗಲಾಗೆ ಇರ್ತದೆ, ಟೊಂಕ್ ಬಿಟ್ಟು ಇಳ್ಯೋಕ್ಕೆ ತಯಾರಿಲ್ಲ ಅದು. ಯಾಕೆ? ಅಷ್ಟು ಜೀವ ಅದ. ದೂರ ಸರಿಸಿದ್ರು ಅಳ್ತದ. ಸದಾ ಅಪ್ಪ ಬೇಕು. ಯಾಕೆ? ಅವ ನನ್ನಿಂದ ಹುಟ್ಟ್ಯಾನ, ನನ್ನ ಆತ್ಮ ಅವ ಜೀವ ಮಾಡ್ತಾನೆ. ಇವ ಏನು ಮಾಡ್ತಾನೆ? ಇವನು ಬಿಟ್ಟು ನಾ ಇರೋಂಗಿಲ್ಲ, ಇವನು ಬಿಟ್ಟು ನಂದು ಇದಕ್ಕೆ ಅವ ಜೀವ ಮಾಡ್ತಾನೆ. ಅದಕ್ಕೆ ಅವ ಸುಖಕ್ಕಾಗಿ ಕಲ್ಯಾಣಕ್ಕಾಗಿ ಅವ ಜೀವ ಮಾಡ್ತಾನೆ, ನಾ ಮಗ ಅಂತ ಜೀವ ಮಾಡ್ತೀನಿ. ನನ್ನ ಪರಮಾತ್ಮನ ಪ್ರತ್ಯೇಗಾತ್ಮ ಪರಮಾತ್ಮನ ಪೈಕಿ. ಹಾಗೆ ನಾವಿಬ್ಬರು ಪರಸ್ಪರ ಪ್ರೀತಿ ಇದ್ದೇವೆ. ಯಾರು? ಜ್ಞಾನಿ ಮತ್ತು ಪರಮಾತ್ಮ. ಇವೆರಡೂ ಏನಪ್ಪ ಇಷ್ಟೇ ನಿರಾವರಣ ಸಾವರಣ ಅದಾವ. ಇದು ದೇಹ ಅಂತಃಕರಣ ಅದ, ಇದಕ್ಕೆ ಇಷ್ಟೇ ಉಪಾಧಿ ಅದ, ಅದು ನಿರುಪಾಧಿ ಅದ. ಆದ್ದರಿಂದ ನಾವೆರಡು ಬಹಳ ಪ್ರೀತಿ ಇದ್ದೇವೆ ಅಂತ. ಪ್ರತ್ಯಗಾತನಂ ಪ್ರತ್ಯಕ್ಷದ ಪ್ರಪದ್ಯ ಕಥಂ, ಯಾಕೆ? ವಾಸುದೇವ ಸರ್ವಮಿತಿ ಯ ಏವಂ ಸರ್ವಾತ್ಮನಂ ಮಾಂ ಪ್ರತಿಪದ್ಯತೆ ಸ ಮಹಾತ್ಮ. ಮಹಾತ್ಮ ಅಂತ ಯಾರಿಗಂತಾರೆ? ಮಹಾ ಅಂದ್ರೆ ಬಹಳ, ಬಹಳ ಅಂದ್ರೆ ಎಲ್ಲ ಅಂದ್ರೇನು? ಮಹಾ. ಎಲ್ಲನೂ ಕೂಡ ನನ್ನ ಆತ್ಮನೇ ಅಂತ ತಿಳ್ಕೊಂಡವ ಮಹಾತ್ಮ. ಮಹಾ ಅಂದ್ರೇನು? ಎಲ್ಲ ದೊಡ್ಡದು. ಎಲ್ಲನೂ ನನ್ನ ಆತ್ಮ ಅಂತ ಯಾವ ತಿಳ್ಕೊತಾನೆ ಅವನಿಗೆ ಮಹಾತ್ಮ ಅಂತ. ಅವನಲ್ಲಿ ಭೇದ ಬುದ್ಧಿ ಇರೋಂಗಿಲ್ಲ, ನಾಮ ರೂಪ ಇಲ್ಲ. ಅವ ಅಸ್ಥಿಭಾತಿ ಪ್ರಿಯ ನೋಡ್ತಾನೆ. ಅಸ್ಥಿಭಾತಿ ಪ್ರಿಯವನ್ನು ನೋಡ್ತಕ್ಕಂಥವನಾಗಿರುವುದರಿಂದ ಎಲ್ಲರಿಗಿರ್ತಕ್ಕಂಥ ಚೇತನ ನನ್ನದೇ ಅದ. ಯಾರ ಆತ್ಮ ಮಹಾನ್ ಅದ, ಯಾರ ಭಾವ ದ್ವಾಡದದ ಅವರಿಗೆ ಮಹಾನುಭಾವ ಅಂತೇಳಿ. ಯಾರ ಆತ್ಮ ದ್ವಾಡದದ ಅವರಿಗೆ ಮಹಾತ್ಮ ಅಂತೇಳಿ. ಯಾರ ಆತ್ಮ ದ್ವಾಡದ ವ್ಯಾಪಕ ಅದ ಅವರ ಮಹಾತ್ಮ. ಯಾರು ಭಾವ ಬಹಳ ದ್ವಾಡದದ, ಜೀವಭಾವ ಇಲ್ಲ, ಪರಮಾತ್ಮ ಭಾವ ಯಾರಿಗದ ಅವರಿಗೆ ಮಹಾನುಭಾವರು ಅಂತೇಳಿ ನಾವು.
ಭಾವ ವ್ಯಾಪಕ ಆಗಬೇಕು, ಆತ್ಮ ವ್ಯಾಪಕ ಆಗಬೇಕು. ನಮ್ಮ ಆತ್ಮ ಇದರ ಸಿಕ್ಕೊಂಡು ಬಿಟ್ಟದ, ಅದಕ್ಕೆ ಪ್ರತ್ಯೇಕಾತ್ಮ ಆಗಿದೆ. ಇದರನ್ನು ದಾಟಿ ಹೋಯಿತು ಆತ್ಮ ಆಗ್ತದೆ. ಹಾಗೇನಪ್ಪ ಭಾವ ನಮಗೆ ಇದೇನಾ ಅಂತದ. ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಬಂತಂದ್ರೆ ಅವಾಗ ಮಹಾಭಾವ. ಅದಕ್ಕೆ ಹೇಳ್ತಾರೆ ಅವರು, ಮನುಷ್ಯನಲ್ಲಿ ಏನಪ್ಪ ಪ್ರತ್ಯೇಕಾತ್ಮ ಪರಮಾತ್ಮ ಅಂತಕ್ಕಂಥದ್ದು ಭಾವ ಬಂತು ಅಂದರೆ ಅದಕ್ಕೆ ಏನಾಗ್ತದೆ, ಅವ್ರೇನು ತಿಳ್ಕೊತಾರೆ ಅಂತ ತಿಳ್ಕೊಂಡವರು ವಾಸುದೇವ ಸರ್ವಮಿತಿ. ಸರ್ವಂ ವಾಸುದೇವ, ಎಲ್ಲವೂ ಪರಮಾತ್ಮ, ಎಲ್ಲನೂ ಪರಮಾತ್ಮ. ಎಲ್ಲನೂ ಅಂದರೆ ಏನು? ನಾಮರೂಪ. ಎಲ್ಲ ಅಂದರೆ ನಾಮ. ಅಸ್ಥಿಯಲ್ಲಿ ಭೇದ ಇಲ್ಲ, ಭಾತಿಯಲ್ಲಿ ಭೇದ ಇಲ್ಲ, ಪ್ರಿಯದಲ್ಲಿ ಭೇದ ಇಲ್ಲ. ಭೇದದ ನಾಮರೂಪದಲ್ಲಿ. ಎಲ್ಲ ಅನಂತ ನಾಮೇ ಅನಂತ ರೂಪೇ ಅದ. ಅದಕ್ಕೆ ಹೇಳಿದ್ರು ಅವರು, ಸಮಸ್ತ ನಾಮರೂಪಗಳಲ್ಲಿಯ ಅವುಗಳನ್ನು ತೆಗೆದು ಅಸ್ಥಿ ಭಾತಿ ಪ್ರಿಯವಾದ ಪರಮಾತ್ಮ ಅನುಲಕ್ಷ್ಯ ಮಾಡ್ತಕ್ಕಂಥವ್ರಲ್ಲ ಅವನಪ್ಪ ಅಂತ ಕೇಳಿದರೆ ಅವ ಹಂಗಾಗ್ತಾನೆ. ಸಹಮಾತ್ಮ ನ ತತ್ಸಮೋ ಅನ್ಯೋ ಅಧಿಕೋ ವಾ. ಅಂಥವ ಏನದಪ್ಪ ಅಂತ ಕೇಳಿದರೆ ಅವನು ಸಮನೂ ಯಾರೂ ಇಲ್ಲ, ಅವ್ರಿಗಿಂತ ಅಧಿಕನೂ ಯಾರೂ ಇಲ್ಲ. ಹಿಂಗೆ ಯಾರು ತಿಳ್ಕೊತಾರೆ, ಸಮಸ್ತ ನಾಮರೂಪದಲ್ಲಿ ಅಸ್ಥಿಭಾತಿ ಪ್ರಿಯರೂಪವಾದ ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮ. ಹೀಗೆ ಯಾರು ತಿಳ್ಕೊತಾರೆ ಏನಪ್ಪ ಅಂದ್ರೆ ಅವರು ಸರಿ, ಅವರ ಸಮಾನ ಯಾರೂ ಇಲ್ಲ, ಅದಕ್ಕೆ ಪ್ರಶ್ನೆನೇ ಬರೋಂಗಿಲ್ಲ. ಸಮಾನ ಇಲ್ಲ ಅಂದ್ರೆ ಅದಕ್ಕೆ ಯಾರು ಅಂತಾರೆ? ಅವರು ಬರೋಬ್ಬರಿ ಮಾಡೋದು ದೊಡ್ಡವಂತ ಯಾರು ಅಂತಾರೆ? ಹಿಂಗೆ ತಿಳ್ಕೊಂಡಿರ್ತಕ್ಕಂಥ ಜ್ಞಾನಿ ಯಾರೂ ಬರೋಬ್ಬರಿ ಇಲ್ಲ. ಯಾಕೆ? ಅವ ಪರಮಾತ್ಮ ಆಗ್ಯಾನ. ಪರಮಾತ್ಮನಕ್ಕಿಂತ ಹೆಚ್ಚಿಗೆ ಬರೋಬ್ಬರಿ ಯಾರಿಲ್ಲ. ಏಕಂ ಸದ್ವಿಪ್ರ ಬಹುಧಾವದಂತೆ. ಒಂದೇ ಅದ, ಸತ್ತು ಎರಡು ಇರೋಂಗಿಲ್ಲ. ಸತ್ತು ಒಂದೇ ಅದ. ಅದಕ್ಕಿಂತ ಹೆಚ್ಚಿಗೂ ಯಾವುದೂ ಇಲ್ಲ, ಅದಕ್ಕಿಂತ ಕಡಿಮೆನೂ ಯಾವುದೂ ಇಲ್ಲ. ಅದಕ್ಕೆ ಹೇಳಿದ್ರಪ್ಪ ಅಂತ ಕೇಳಿದರೆ, ಅಂಥ ಆತ್ಮವೇ ನಾನು ಅಂತ ತಿಳ್ಕೊಂಡು ಅಂಥವರು ಸುದುರ್ಲಭ. ಅಂಥವ್ರು ಸಿಗೋದು ಭಾಳ ಕಠಿಣ ಅಂತ. ಅದಕ್ಕೆ ಹೇಳಿದವರು ಏಕೋವಾ ದ್ವೀವ ಅಂತ. ಪರಮಾತ್ಮನ ಹೇಳಿದ ಶಾಸ್ತ್ರ, ಜ್ಞಾನಿ ಸಿಗೋದು ಭಾಳ ದುರ್ಲಭ. ಜ್ಞಾನಿ ಅಂದರೆ ಬ್ರಹ್ಮಜ್ಞಾನಿ ಸಿಗೋದು ದುರ್ಲಭ. ಶಾಸ್ತ್ರಜ್ಞಾನ ಇದ್ದವರು ಸಿಗ್ತಾರೆ, ಅವರು ಪಂಡಿತ ಸಿಗ್ತಾರೆ. ಆದರೆ ಬ್ರಹ್ಮಜ್ಞಾನ ಉಳ್ಳವರು, ಸೋಹಂ ಅಂತಕ್ಕಂಥವ್ರು ಇವರು ಸಿಗೋದು ಭಾಳ ಕಠಿಣದ ಅಂತಾರೆ ಅವರು. ಅದೇನು ಕಠಿಣ? ಮನುಷ್ಯ ಸಹಸ್ರೇಶ್ ಹೇಳಿ ಬಂದೇವೆ ಹಿಂದೆ. ಕಶ್ಚಿತ್ ಯತತಿ ಸಿದ್ಧ ಹಿಂದೆ ಹೇಳಿದೆವು. ಭಾಳ ಮಂದಿ ಯಾರು ಮತ್ತು ಕುಸ್ತಿ ಹಿಡಿಯೋಕ್ಕೆ ಬಂದವರೆಲ್ಲ ಬೆಳ್ಳಿ ಕಡೆ ಹಿಡಂಗಿಲ್ಲ, ಬೆಳ್ಳಿ ಗದೆ ತೊಗೊಳಂಗಿಲ್ಲ. ಕುಸ್ತಿ ಹಿಡಕ್ಕೆ ಬಂದವರೆಲ್ಲ ಬೆಳ್ಳಿ ಗದೆ ಹಿಡಂಗಿಲ್ಲ. ಯಾವ ಬಾಳೆಹಣ್ಣಿನ ಕುಸ್ತಿ, ಯಾವ ತೆಂಗಿನ ಕುಸ್ತಿ, ಇವು ಮಾಡ್ಕೊಂಡು ಹೋಗ್ತಾವೆ. ಬೆಳ್ಳಿ ಹಿಡಿಯವ ಬೇರ್ತಾವೆ. ಹಂಗೆ ಈ ತತ್ವಜ್ಞಾನ ಪರಮಾತ್ಮನೇ ನಾನು, ನಾನೇ ಪರಮಾತ್ಮ ಅಂತಕ್ಕಂಥವ್ರು ಇವರು ಎಲ್ಲೇ ಒಬ್ಬರು ಸಿಗ್ತಾರೆ. ಅದು ಭಾಳ ಹುಡುಕಬೇಕಾಗ ಸುದುರ್ಲಭ. ಅದೂ ಭಾಳ ದುರ್ಲಭ ಅದ. ಆಗೋದು ದುರ್ಲಭ, ಅವ್ರನ್ನ ಕಂಡು ಹಿಡಿದು ದುರ್ಲಭ. ತತ್ವಜ್ಞಾನಿಗಳು ಸಿಗೋದು ದುರ್ಲಭ, ಇವರು ತಜ್ಞಾನಿಗಳಂತ ಕಂಡು ಹಿಡಿದು ದುರ್ಲಭ. ಯಾಕೆ? ಅವ್ರ ಮ್ಯಾಲಿನ ವ್ಯವಹಾರಗಳನ್ನು ನೋಡಿ ಮನುಷ್ಯ ಏನಪ್ಪ ಏನಪ್ಪ ಎಂಥ ಜ್ಞಾನಿ ಅಂತ ಅನ್ನಿಸ್ತದೆ ಅವ್ರ ವ್ಯವಹಾರ. ಪ್ರಾರಬ್ಧ ಕರ್ಮಾನುಗುಣ್ಯರಾಗಿ ಕ್ಷಿಪ್ತ ವಿಕ್ಷಿಪ್ತ ಅವಸ್ಥೆಯನ್ನು ಕೂಡಿಕೊಂಡವರು ಹೆಂಗೆ ಇರ್ತಾರೋ ಹೇಳಕ್ಕೆ ಬರೋಂಗಿಲ್ಲ. ಅದಕ್ಕೇನಪ್ಪ ಅಂದ್ರೆ ನೋಡಿದ್ರೆ ಭಾಳ ಅತ್ಯಂತ ಲೋಭಿಗಿಂತ ಲೋಭಿ, ಸಿಟ್ಟಿನಿಗಿಂತ ಸಿಟ್ಟು, ಮುದ್ದಿ ಇರ್ತಾವೆ. ಇಂಥವು ಸಿಗ್ತಾವೆ. ನೀವು ಕ್ಯಾಟ್ ಸಿಟ್ಟಿನವರು, ಕ್ಯಾಟ್ ಲೋಭಿಗಳು ಇರ್ತಾವೆ. ಅಂಥವ್ರು ಅದಾರ ಭಾಳ ಮಂದಿ ನೋಡ್ತೇವೆ. ಕ್ಯಾಟ್ ಏನಪ್ಪ ಅಂದ್ರೆ ವಿಚಿತ್ರ ಸ್ವಭಾವದವ್ರು ಇರ್ತಾರೆ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅವ್ರು ಏನು ಮಾಡ್ತಾರೋ ಅವ್ರಿಗೆ ಗೊತ್ತಿಲ್ಲ. ದೇವ್ರು ಕೊಂಡವರು, ಶರೀಫ್ ಸಾಹೇಬ, ಇವರೆಲ್ಲ ಏನು ಮಾಡ್ತಾರೋ ಏನು ಸುದ್ದಿ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಕ್ಷಿಪ್ತ ವಿಕ್ಷಿಪ್ತ ಬುದ್ಧಿ ಕೂಡಿಕೊಂಡವ್ರು ಅಂಥವ್ರನ್ನ ಕಂಡು ಹಿಡಿದು ಭಾಳ ಸುಧಾರಲ್ಲ. ಇವರು ಬ್ರಹ್ಮಜ್ಞಾನಿ ಅಂತ ಕಂಡು ಹಿಡಿದು ಭಾಳ ಸುಧಾರಲ್ಲ.
ಸಂಸಾರಿ ಇರ್ತಾರೆ, ವೈರಾಗಿ ಇರ್ತಾರೆ, ಸನ್ಯಾಸಿ ಎರಡು ಥರ ಅದ ಜ್ಞಾನಿಗಳದಾಗ. ಎರಡು ಥರ ಅದ, ಎಷ್ಟು ಥರ ಅದ. ಅವರಂಥ ಲೋಭಿನೇ ಯಾರೂ ಇಲ್ಲ ಅಂತ ಅನ್ಬೇಕು. ಅಂಥ ಲೋಭ ಇರ್ತಾರೆ. ಅದಕ್ಕಂತಾರೆ ಅವರು ಇವು ಮೇಲಿನ ಆತ್ಮನಿಷ್ಠೆಗೂ ವ್ಯವಹಾರಕ್ಕೂ ಅಂತರ ಕಂಡು ಬರುವಾಗ ಅವರ ನಿರ್ಣಯ ಮಾಡೋದು ಭಾಳ ಕಠಿಣ. ನಿಷ್ಠೆ ಅವ್ರದ್ದದ, ಹೊರತು ವ್ಯವಹಾರ ಹಂಗೆ ಕಾಣಂಗಿಲ್ಲ ನಮಗೆ. ಅದಕ್ಕೆ ಏನಪ್ಪ ಅಂದ್ರೆ ಭಾಳ ಅವರನ್ನು ಗುರುತು ಹಿಡಿಯೋದು ಭಾಳ ದುರ್ಲಭದ ಅಂತ ತಿಳ್ಕೊಂಡು ಅವರು ಸುದುರ್ಲಭ. ಭಾಷ್ಯಕಾರರು ಬರ್ತಾರೆ, ರಾಮಾನುಜ ಭಾಷೆದಾಗ ಬರ್ತಾರೆ ಭಕ್ತಿ ಸಂಪ್ರದಾಯ. ನಾಲ್ಪ ಸಂಖ್ಯಾಕಾನಾಂ ಪುಣ್ಯ ಜನ್ಮನಾಂ ಫಲಮಿದಂ. ಸುದುರ್ಲಭ ಅನ್ನೋದಕ್ಕೆ ಬರೀತಾರೆ ಅವರು. ಇದು ಅಲ್ಪ ಪುಣ್ಯದಲ್ಲಿ ಆಗತಕ್ಕಂಥದ್ದು ಅಲ್ಲ. ಹೌದಲ್ರಿ? ನೀವು 10-20 ರೂಪಾಯಿ ತೊಗೊಂಡ್ರೆ ಕಾಯಿಪಲ್ಯ ಖರೀದಿ ಮಾಡ್ಬೋದು, ಬಂಗಾರ ಖರೀದಿ ಮಾಡೋಕ್ಕೆ ಬರೋಂಗಿಲ್ಲ. 10-20 ರೂಪಾಯಿ ಬಂಗಾರ ಸಿಗ್ತದೆ, 10-20 ರೂಪಾಯಿ ಕಾಯಿಪಲ್ಯ ಸಿಗ್ತದೆ ನಿಮಗೆ. ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇವು ಸಿಗ್ತಾವೆ. 10 ರೂಪಾಯಿ ತೊಗೊಂಡು ಬಂಗಾರ ಖರೀದಿ ಹೋಗೋದು ಇಲ್ಲ. ಮತ್ತು ಅವನಿಗೆ ಅದ್ರ ಇಚ್ಛಾನೂ ಆಗಿಲ್ಲ. 10 ರೂಪಾಯಿ ಏನಾಗ್ತಿದ್ದು ಆಗಂಗಿಲ್ಲ. ಅದಕ್ಕಂತವರು ಅಲ್ಪ ಸಂಖ್ಯಾತಾನಾಂ ಪುಣ್ಯ ಜನ್ಮನಾಂ ಫಲಮಿದಂ. ಅಸಂಖ್ಯ ಪುಣ್ಯ ಇರಬೇಕಂತ ನಾವು. ಅಲ್ಪ ಸಂಖ್ಯೆ ಪುಣ್ಯ ಇದಿಲ್ಲ, ಅಸಂಖ್ಯ ಪುಣ್ಯ ಇದ್ದವ್ರದ್ದೇನಪ್ಪ ಅಂದ್ರೆ ಪುಣ್ಯ ಜನ್ಮನಾಂ ಇದಂ ಫಲಂ. ಯಾರು ಅನಂತ ಜನ್ಮದ ಪುಣ್ಯ ಇರ್ತದೆ ಅದರ ಫಲನೇ ಈ ತತ್ವಜ್ಞಾನ ಅಂತ ತತ್ವಜ್ಞಾನಿ ಆಗ್ತಾನವ. ಎನ್ ಮಚ್ ಅಶೇಷ ಏಕತರ ಆತ್ಮ ಯಥಾತ್ಮ ಜ್ಞಾನಪೂರ್ವಕಂ ಮತ್ ಪ್ರಪೋದನಂ. ಯಾವನಿಗೆ ಅಸಂಖ್ಯಾತ ಪುಣ್ಯ ಅದ ಅಂಥವನ ಏನಪ್ಪ ಅಂತ ಕೇಳಿದ್ರೆ ಅವ ಅಶೇಷವಾಗಿರ್ತಕ್ಕಂತಹ ಆಯಾ ಆತ್ಮಸ್ವರೂಪದ ಜ್ಞಾನ ಅವನಿಗೆ ಆಗ್ತದೆ. ಪರಮಾತ್ಮ ನಾ ಇದೇನು ತಿಳ್ಕೊತಾನೆ. ಅದೇನಪ್ಪ ಅಂದ್ರೆ ಪ್ರಾಪ್ತಿಯಾಗ್ತದೆ. ಅಪಿತು ಬಹುನಾಂ ಜನ್ಮನಾಂ ಪುಣ್ಯ ಜನ್ಮನಾಂ ಅಂತೆ ಅವಸಾನೆ ವಾಸುದೇವ ಶೇಷೈಕತ ರಸೋಹಂ. ನಾನು ಅಂಥ ಪರಮಾತ್ಮ ಇದ್ದೀನಿ ಅಂತ ತಿಳ್ಕೊಂಡು ಅವನಿಗೆ ಜ್ಞಾನ ಆಗ್ತದೆ ವಿನಃ ಅಲ್ಲಿ ಆಗಿಲ್ಲ. 1-2 ಪುಣ್ಯದಿಂದ ಆಗಿಲ್ಲ. ಅನೇಕ ಜನ್ಮ ಬೇಕಾದಕ್ಕೆ, ಅನೇಕ ಜನ್ಮ ಭಾಳ ಆದ ಕಾಲಕ್ಕೆ ಅವೆಲ್ಲ ಪುಣ್ಯ ಒಳ್ಳೆ ಆದರೆ ಹಂಗೆ 10, 20, 100, 1000 ಎಲ್ಲ ಒಳ್ಳೆ ಆದರೆ ಅವಾಗ ಹೆಂಗೆ ಬಂಗಾರ ಬರ್ತದೆ. ಹಂಗೆ ಬಹುಜನ್ಮದ ಪುಣ್ಯ ಸಂಗ್ರಹದಿಂದ ಏನಪ್ಪ ಅಂತ ಕೇಳಿದರೆ ಪ್ರಾಪ್ತ ಆದರೆ ಅವನಿಗೇನಪ್ಪ ಅವನ ಮನಸ್ಸು ಇಚ್ಛೆ ಪೂರ್ತಿ ಆಗ್ತದೆ. ಅವನನ್ನು ಪ್ರಾಪ್ತಿ ಮಾಡ್ಕೋತಾನೆ. ಏನು ತತ್ಸರ್ವಂ ಇತಿ ಮಾಂ ಹ್ಯ ಪ್ರಪದ್ಯತೆ. ಅದು ಯಾರು ಪುಣ್ಯ ಇತ್ತ ಅವ ನಾನು ಪರಮಾತ್ಮ ಇದ್ದೀನಿ, ಪರಮಾತ್ಮನೇ ನಾನು ಇದ್ದೀನಿ ಅಂತ ತಿಳ್ಕೊಂಡು ಅಂಥ ಜ್ಞಾನ ಆಗ್ತದೆ. ಅಂಥ ಜ್ಞಾನ ಆಗತಕ್ಕಂಥವರು ಸಹ ಮಹಾತ್ಮ. ಅಂಥ ಮಹಾತ್ಮ ಸುದುರ್ಲಭ, ದುರ್ಲಭತರೋ ಲೋಕೆ. ಅಂಥವ್ರು ಸಿಗೋದೇನಪ್ಪ ಅಂತ ಕೇಳಿದರೆ ಭಾಳ ದುರ್ಲಭದ ಅಂತ ತಿಳ್ಕೊಂಡು ಹೇಳ್ತಾರೆ. ಇದನ್ನು ವೇದಾಂತ ಚಂದ್ರಿಕದೊಳಗೆ ರಾಮಾನುಜರು ವೇತಾಳ ಭಾಷ್ಯ ಇದ್ರ ಮೇಲೆ ಏನಪ್ಪ ಅಂದ್ರೆ ಭಾಷ್ಯಕಾರರು ಭಾಳ ಬರ್ದಾರೆ. ಎಲ್ಲ ಅಭಿಪ್ರಾಯ ಏನು ಕೇಳಿದರೆ ಯಾರು ತತ್ವಜ್ಞಾನ ಮಾಡ್ಕೋತಾರೆ ಅವರು ನನಗೆ ಭಾಳ ಪ್ರಿಯ ಅದಾರ ಅಂತ ಹೇಳೋ ಅಭಿಪ್ರಾಯ ಇದೆ ಇದ್ರೊಳಗೆ. ಯಾಕೆ ನನಗೆ ಪ್ರಿಯ ಅದಾರ? ಅವರು ನನಗೆ ಪ್ರೇಮಿಸ್ತಾರಂತ ಅದಕ್ಕೆ ನಾ ಅವ್ರ ಮೇಲೆ ಪ್ರೇಮ ಮಾಡ್ತೀನಿ. ವಾಸುದೇವೈಕ ನಿಲಯ ಭಕ್ತಿಶಾಸ್ತ್ರ ಹೇಳ್ತಾರೆ. ನಿಲಯ ಅಂದರೆ ಸ್ಥಾನ. ವಸುದೇವನೇ ಪರಮಾತ್ಮನೇ ಹೆಂಗೆ ಮನೆ ಇರಾಕ ಮನುಷ್ಯ ಇರೋಕ್ಕೆ ಮನೆ ಬೇಕು, ಹಂಗೆ ಮನಸ್ಸು ಇರೋಕ್ಕೆ ಒಂದು ಜಾಗ ಬೇಕು. ಅದು ಯಾವುದು? ಸಂಸಾರ ಪದಾರ್ಥ ಇದ್ದು ಅಂದರೆ ಇಲ್ಲ. ವಸುದೇವನೇ ಮನೆ ಅದ ನನಗೆ, ಅದ್ರ ಬಿಟ್ಟು ಮತ್ತೊಂದು ಎಲ್ಲಿ ಇಲ್ಲ. ಪರಮಾತ್ಮ ಹೊರತು ನನಗೆ ಆಶ್ರಯ ಮತ್ತೊಂದು ಎಲ್ಲಿ ಇಲ್ಲ ಅಂತ ಯಾವ ತಿಳಿದಾನೆ. ವಾಸುದೇವೈಕ ನಿಲಯ. ಅವ
ನನ್ನ ಮ್ಯಾಲೆ ಭಾಳ ಪ್ರೇಮ ಮಾಡ್ತಾನೆ, ಭಾಳ ಪ್ರೇಮ ಮಾಡ್ತಾನೆ. ನಾ ಎಲ್ಲದಕ್ಕೂ ನಾನೇ ಅವನಿಗೆ ಆಶ್ರಯ ಇದ್ದೀನಿ. ಏನು ಬೇಡ್ತಾನೆ ನನಗೆ, ಜಗಳತಾನೆ ನನಗೆ, ಆಡ್ತಾನೆ ನನಗೆ, ಕೇಳ್ತಾನೆ, ನಾನು ಬಿಟ್ಟು ಮತ್ತೊಂದು ಮಾಡೋಂಗಿಲ್ಲ. ಹೇಗೆ ಕೂಸ ಏನಪ್ಪ ಅಂದ್ರೆ ಮಾತೃ ಏಕೈವ ನಿಲ ಇರ್ತದೆ, ಅಳ್ತದೆ, ಹೊಡೆದ್ರೆ ಅಲ್ಲೇ, ಬಡಿದ್ರೆ ಅಲ್ಲೇ ಕೂಸು, ಏನಾದರೂ ಅವ್ವಾನೇ ಅಂತದೆ. ಕೂಸುಗಳು ಇಟ್ಟು ಓಡಾಡ್ತೀವಿ, ಹೊಡ್ರಿ ನೀವು, ದೊಡ್ಡವಾದ್ರೆ ಓಡೋಕ್ಕವಿಲ್ಲರಿ, ಸಣ್ಣ ಹೊಡೆದ್ರೆ ಅಲ್ಲೇ ಸುತ್ತಾಗ್ತಾವೆ, ಅಲ್ಲೇ ಸೀರೆ ಹಿಡ್ಕೊಂಡು ಸುತ್ತಾಗ್ತಾವೆ. ಹೊಡೆದ್ರೆ ನೀನೇ, ಎತ್ಕೊಂಡ್ರು ನೀನೇ. ಹ್ಯಾಂಗೆ ಮಾತ್ರ ಏಕ ನಿಲಯ ಅದ. ಎಲ್ಲದಕ್ಕೂ ತಾಯಿ ಹಸು ಆದರೆ ಆಕೆನೇ ಬೇಕು, ಸ್ವಚ್ಛ ಮಾಡೋಕ್ಕೆ ಆಕೆನೇ ಬೇಕು, ಮಲಗು ಸಾಕು ಆಕೆನೇ ಬೇಕು, ವ್ಯವಸಾಯಕ್ಕೂ ಆಕೆನೇ ಬೇಕು. ಅದರ ಬಿಟ್ಟು ಮತ್ತೊಂದು ಏನಿಲ್ಲ. ಹೆಂಗೆ ಅದು ಮಾತೃ ಏವ ಆಶ್ರಯ ಅದ. ಅದರಂತೆ ಭಕ್ತ ಆದವ ನಾ ಯಾಕೆ ಅರ್ಜುನ ಮೇಲೆ ಪ್ರೀತಿ ಇದ್ದೇನೆ, ಅವ ವಾಸುದೇವೈಕ ನಿಲ ಅದ. ಸುಖ ಆದರೂ ನನಗೆ ಹೇಳ್ತಾನೆ, ದುಃಖ ಆದರೂ ನನಗೆ ಹೇಳ್ತಾನೆ, ಸೋತರು ನನಗೆ ಹೇಳ್ತಾನೆ, ಗೆದ್ದರು ನನಗೆ ಹೇಳ್ತಾನೆ, ಏನಾದರೂ ನಾನು ಬಿಟ್ಟು ಮತ್ತೊಂದು ಹೇಳಂಗೇ ಇಲ್ಲ. ಅದಕ್ಕೆ ಅವನ ಮೇಲೆ ನಾ ಪ್ರೀತಿ ಇದ್ದೀನಿ. ವಾಸುನಿಲ ಅವನ ಮೇಲೆ ಯಾಕೆ ಪ್ರೀತಿ ಇದ್ದೀನಿ, ಅವ ಎಲ್ಲ ನನಗೆ ಒಪ್ಸ್ಯಾನ ರೀ, ಕೂಸು ಒಪ್ಸದಂಗೆ. ನಾನು ಅದಕ್ಕೆ ಅವನ ಮೇಲೆ ಪ್ರೀತಿ ಇದ್ದೀನಿ ಅಂತ. ಆದ್ದರಿಂದ ಹೇಳಿದ್ರಪ್ಪ ಅಂತ ಕೇಳಿದರೆ, ಆ ಪರಮಾತ್ಮ ಯಾಕೆ ಅವನ ಮೇಲೆ ಪ್ರೀತಿ ಮಾಡ್ತಾನೆ, ಭಕ್ತನ ಮೇಲೆ, ಜ್ಞಾನಿ ಮೇಲೆ, ಜ್ಞಾನಿ ಭಕ್ತರ ಮೇಲೆ ಯಾಕೆ ಉಳ್ಕಿದವ್ರು ಏನಾರೇ ಬೇಡ ಮಾಡ್ತಾರೆ. ಇವ ಬೇಡಂಗಿಲ್ಲ, ಬೇಡಲಾರ್ದವ್ರಿಗೆ ಎಲ್ಲ ಕೊಡಬೇಕು, ಬೇಡವ್ರಿಗೆ ಬೇಡದಷ್ಟು ಕೊಡಬೇಕು. ಮನುಷ್ಯಗೆ ಏನಿಲ್ಲ ಹಾಗೆ ಮಕ್ಕೋಣ ಅಂದರೆ ನೀವೇ ಬಾಯಿ ಬರೆಸ್ತೀರಿ, ನೀವೇ ಹಾಕ್ತೀರಿ, ನೀವೇ ತೆಗಿತೀರಿ, ಒಂದಕ್ಕೆ ಅಡ್ಡು ಮಾಡಿದ್ರು ನೀವೇ ಮಾಡ್ತೀರಿ. ಯಾಕೆ ಅವ ನಿಮ್ಮ ಬಿಟ್ಟು ಮತ್ತೊಂದು ಏನು ಅನ್ನಂಗಿಲ್ಲ, ಬರೀ ಕಲಿತಾನೆ ಅಷ್ಟೇ, ಮತ್ತೊಂದು ಮಾಡೋಂಗಿಲ್ಲ. ಹಾಗೆ ತತ್ವಜ್ಞಾನಿಯಾಗಿರ್ತಕ್ಕಂಥ ಏನು ಅದಾನ ಇವ ವಾಸುದೇವೈಕ ನಿಲ ಅದಾನ. ನನ್ನ ಬಿಟ್ಟು ಅವ ಮತ್ತೊಂದು ಇಲ್ಲ. ಅದಕ್ಕೆ ಅವನ ಮೇಲೆ ನಾವು ಪ್ರೇಮ ಇದ್ದೀನಿ. ನನ್ನ ಬಿಟ್ಟು ಮತ್ತೊಬ್ಬರನ್ನ ಆಶ್ರಯನೇ ಮಾಡೋಂಗಿಲ್ಲ ಅವ, ಮತ್ತಾರೂ ಇಲ್ಲ. ಸುಖದಲ್ಲಿಯೂ ದುಃಖದಲ್ಲಿಯೂ ಮಾನದಲ್ಲಿಯೂ ಅಪಮಾನದಲ್ಲಿಯೂ ಲಾಭದಲ್ಲಿಯೂ ಹಾನದಲ್ಲಿಯೂ ಎಲ್ಲವೂ ಕೂಡ ಪರಮಾತ್ಮ ಅಂತಾನ ಅಂದಮೇಲೆ ಅವ ಇಷ್ಟು ನನ್ನ ಮೇಲೆ ಪ್ರೇಮ ಅದಾನ, ಭಕ್ತಿ ಅದನ್ನು ನಾನು ಬಿಟ್ಟಿಲ್ಲ. ನಾನು ಅನಿವಾರ್ಯವಾಗಿ ಅವನು ಪ್ರೇಮ ಮಾಡೋಕ್ಕೆ ಬೇಕಾಗ್ತದೆ, ಅನಿವಾರ್ಯ ಅದ. ಅವನ ರಕ್ಷಣೆ ಮಾಡಲಿಕ್ಕೆ ಬೇಕು, ಮಾಡಲಿಲ್ಲ ಅಂದರೆ ನಡೆಯಂಗೇ ಇಲ್ಲ. ಅದಕ್ಕೆ ವಾಸುದೇವೈಕ ನಿಲಯ ಅಂತ ಶಾಸ್ತ್ರದಲ್ಲಿ ಅವರು ಪ್ರಮಾಣ ಮಾಡಿ ಹೇಳಿದರು. ಆಸ್ತಿ ತಸ್ಸಹಿ ಯುಕ್ತಾತ್ಮ ಮಾಮೇವ ಅನುತ್ತಮಾಂ ಗತಿ ಹೇಳಿದ್ರು. ಯಾರು ಹಂಗಿರ್ತಾರೆ ಅವ್ರೇನಪ್ಪ ಅಂತ ಕೇಳಿದ್ರೆ ಸದ್ಗತಿಯನ್ನು ಕೊಡ್ತೀನಿ ಅಂತ ಹೇಳಿ ಮುಂದೆ 18 ಅಧ್ಯಾಯ ಹೇಳ್ಯಾನ ಅಂತ ಹೇಳ್ತಾರೆ. ಜ್ಞಾನವಾಂಚ ಮುಕ್ತ ಲಕ್ಷಣ ಏವ. ಅವ ಹೆಂಗದಾನ, ಮುಕ್ತದಾನ. ಯಾಕೆ ಅವ ಏನೂ ಬೇಡಂಗಿಲ್ಲ, ಅವನಿಗೆ ಬೇಡೋ ಪದಾರ್ಥನೇ ಇಲ್ಲ, ಯಾವ ಇಲ್ಲ. ತನಗೆ ಬಿಟ್ಟು ಯಾವ ವಸ್ತು ಅದಾವ, ಯಾವ ವಸ್ತು ಇಲ್ಲ. ಅಪರೇ ಮಿತಸ್ತು ಅನ್ಯಾಂ ಪ್ರಕೃತಿ ವಿದ್ಧಿ ಮಾಂ ಪರಂ ಜೀವಭೂತ ಮಹಾಭಾವು ಇತ್ಯಾದಿಗಳಿಂದ ಚೇತನ ಅಚೇತನಶ್ಚ ಪ್ರಕೃತಿ ದ್ವಯಶ್ಚ ಪರಮಪುರುಷ ಶೇಷತಃ ಪ್ರಶಸ್ತಿ ಕರ ಸತೋಕ್ತ ಅಹಂ ಕೃತ್ನಶ್ಚ ಜಗತ ಪ್ರಭವ ಪ್ರಳಯಸ್ಥ ಮತ್ತ ಪರತರ್ಮಕ್ಕಿಂತಿದಸ್ತಿ ಧನಂಜಯ ಅಂತ ಇತ್ಯಾದಿ ಶ್ಲೋಕಗಳ ಮೂಲಕವಾಗಿ ಪರಮಾತ್ಮ ಹೇಳ್ಯಾನ. ಸತ್ವ ರಜ ತಮ ಗುಣಾದಿಗಳಿಂದ ಭಿನ್ನ ವ್ಯವಹಾರ ಆದರೂ ಕೂಡ ಅವನ ಮನಸ್ಸು ಎಲ್ಲಿದೆ ಅಂತ ಕೇಳಿದರೆ ನನ್ನಲ್ಲಿ ಇರುವುದರಿಂದ, ನನ್ನ ಬಿಟ್ಟು ಇನ್ನೊಂದನ್ನು ಅವ ನೋಡದೇ ಇರುವುದರಿಂದ ಯತ್ರ ಯತ್ರ ಮನೋಯಾತಿ ತತ್ರ ತತ್ರ ಬ್ರಹ್ಮದರ್ಶನಂ ಅಂತ ಹೇಳಿದಂಗೆ ಸರ್ವತ್ರ ಪರಮಾತ್ಮನ್ನೇ ಕಾಣ್ತಕ್ಕಂಥ ಸ್ವಭಾವ ಕೂಡಿರೋದ್ರಿಂದ ಏನಪ್ಪ ಅಂತ ಕೇಳಿದರೆ ಅವ ನನ್ನಲ್ಲಿ ಅದಾನ, ನಾ ಅವನಲ್ಲಿ ತೇಷು ಮೈ. ಏನಪ್ಪ ಅಂತ ನನ್ನಲ್ಲಿ ಅವರು ಅದರ ಹತ್ತ ಭಕ್ತರು, ಅವರಲ್ಲಿ ನಾನೇ ಇದ್ದೀನಿ. ಸ್ವಾಭಾವಿಕವಾಗಿ ಸದಾ ಆತ ನನ್ನನ್ನು ತನ್ನ ಹೃದಯದಲ್ಲಿ ಇಟ್ಟುಕೊಂಡಿರುವುದರಿಂದ, ಸದಾ ನನ್ನ ಸ್ಮರಣದಲ್ಲಿ ಇರುವುದರಿಂದ ನಾನು ಅವನಂತೆ ಇದ್ದೀನಿ. ನಾನು ಅವನಂತೆ ಇದ್ದೀನಿ ಅಂದ್ರೆ ಅರ್ಥ ಏನು, ಅವ ನನ್ನಂತೆ ಅದಾನ ಅಂತ ಅರ್ಥ. ಹೇಗೆ ಏನಾದರೂ ಕೂಡ ತರಳ ಪದಾರ್ಥದೊಳಗೆ ಒಂದು ವಸ್ತು ಮುಳುಗಿತು ಅಂದರೆ
ಮುಳುಗಿತು ಅಂದ್ರೆ, ಅಥವಾ ಹಾಲಾಗಿ ಸಕ್ಕರೆ ಹಾಕಿದೇವಂದ್ರೆ ಏನಾಕ್ಕವ, ಸಕ್ಕರೆ ಹಾಲು ಬೇರ್ಪಡೆ ಮಾಡಲಿಕ್ಕೆ ಬರೋಂಗಿಲ್ಲ. ಹೌದಲ್ಲ? ಅದು ಸಕ್ಕರೆ ಏನಾಗ್ತದೆ, ರಸ ಹಾಕೋದು. ರಸ ಏನಾಗ್ಯದ, ಸಿಹಿ ಆಗ್ಯದ, ಸಕ್ಕರೆ ಆಗ್ಯದ. ಇವೆರಡೂ ಬೇರ್ಪಡಿಸ್ಲಿಕ್ಕೆ ಹೆಂಗೆ ಬರೋಂಗಿಲ್ಲಲ್ಲ. ಸಿಹಿ ಹಾಲು ಅಂದೇವಂದ್ರೆ ಹಾಲಿಗೆ ಸಿಹಿಗೆ ಹೆಂಗೆ ಬೇರ್ಪಡಿಸ್ಲಿಕ್ಕೆ ಬರೋಂಗಿಲ್ಲ. ಹಾಲು ಸಿಹಿ ಆಗ್ಯದ, ಸಿಹಿ ಏನಾಗ್ಯದ, ಹಾಲು ಹೆಂಗಾಗ್ಯದ. ಹಾಗೆ ತತ್ವಜ್ಞಾನ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಯ ಮೇಲೆ, ಈ ಜ್ಞಾನಿ ಭಕ್ತಿನ ಮೇಲೆ ನಾ ಯಾಕೆ ಪ್ರೀತಿ ಇದ್ದೀನಿ ಅಂದ್ರೆ, ಜ್ಞಾನಿ ಅಂದ್ರೆ ನಾ ಅಂದ್ರೆ ಜ್ಞಾನಿ. ಹೀಗಿರುವುದರಿಂದ ಯಾರ ಪ್ರೀತಿನೂ ಕೂಡ ಆತ್ಮನಸ್ತು ಕಾಮಾಯ ಸರ್ವಂ ಪ್ರೇಮ್ ಭೂತಿ ಮಾತೇ ಅದು. ಯಾರ ಮೇಲೆ ಪ್ರೇಮ ಮಾಡೋದು ತನ್ನ ಸಲುವಾಗಿ ಪ್ರೇಮ ಮಾಡ್ತಾರೆ, ಭಿನ್ನಕ್ಕೆ ಪ್ರೇಮ ಯಾರೂ ಮಾಡೋಂಗಿಲ್ಲ. ಅದರ ಸಲುವಾಗಿ ನಾನು ಮತ್ತು ತತ್ವಜ್ಞಾನಿ ಇವರಿಬ್ಬರಿಗೆ ಕಿಂಚಿತ್ತಾದರೂ ಕೂಡ ಭೇದ ನಮ್ಮ ಇಬ್ಬರಲ್ಲಿ ಇಲ್ಲ, ಭೇದ ಇಲ್ಲ. ಅವರಂದರು ಮತ್ತು ಯಾರು ನಿನಗೆ ಭೇದ ಅದಾರ? ಅವರಪ್ಪ ನನ್ನ ಮರೆತವ್ರ ಮೇಲೆ ಪ್ರಶ್ನೆನೇ ಇಲ್ಲ. ಯಾವ ಮನುಷ್ಯನಿಗೆ ಏನೂ ಬೇಡ ಅಪೇಕ್ಷೆಗಳೇ ಉಳಿದಿಲ್ಲ, ಯಾರು ನನ್ನ ಸ್ವರೂಪ ಆಗಿದ್ದಾರೆ ಅಂಥವ್ರ ಬಗ್ಗೆ ಪ್ರೀತಿ ಎಲ್ಲರೂ ಮಾಡ್ತಾರೆ. ಸ್ವಾಭಾವಿಕ, ಬೇಡಲಾರ್ದ ಪ್ರೀತಿ ಎಲ್ಲರೂ ಮಾಡ್ತಾರೆ. ಅದಕ್ಕೆ ಯಾರು ವಾಸುದೇವೈಕ ನಿಲಹ ಅಂತ ತಿಳ್ಕೊಂಡಿಲ್ಲ, ಯಾರು ಆತ್ಮ ಪರಮಾತ್ಮ ಅಂತ ಗೊತ್ತಿಲ್ಲ, ಭಕ್ತಿ ಅದ, ಭೇದ ಅದ, ತಿಳುವಳಿಕೆ ಅದ, ಸಂಶಯ ಅದ, ಅಂಥವ್ರು ಏನಪ್ಪ ಅಂತ ಕೇಳಿದರೆ ಸರ್ವಾತ್ಮನಾಗಿರ್ತಕ್ಕಂಥ ಪ್ರತ್ಯೇಗಾತ್ಮನಾಗಿರುವಂಥ ನನ್ನನ್ನು ಮರೆತು ಕಿಂಚಿತ್ ಕಾಲ ಸುಖದ ಸಲುವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ನಾನು ಬಿಡ್ತಾವ ಎಕಡೆ ಹೋಗ್ತಾವೆ. ಅವ್ರಿಗೇನು ಮಾಡಬೇಕು ಅನ್ನೋ, ನಮ್ಮಂತಕ್ಕಿಂತ ತೋಡೋದು ಮಾಲ್ ಮಾರ್ತಾರೆ. ಹೋಲ್ಸೇಲ್ ನಾವು ಅಂಗಡಿ ನಮ್ಮದು ಹೋಲ್ಸೇಲ್ ಅಂಗಡಿ ಅದು. ಇಲ್ಲಿಂದ ತೊಗೊಂಡ್ಬೇಕಿಂದ ಅಲ್ಲಿ ಮಾರ್ತಾರೆ. 2 ದುಡ್ಡು ಹೆಚ್ಚಿಗೆ ಕೊಡಬೇಕಲ್ಲ, ಹೆಚ್ಚಿಗೆ ಕೊಡಬೇಕಲ್ಲಿ. ಮತ್ತು ಅದ್ರಾಗ ಏನು ಕೂಡಿಸ್ತಾವು. ನಮ್ಮಲ್ಲಿ ಥೋಕೇನು ಸಿಗ್ತದೆ, ನಾವು ಪ್ಯೂರ್ ಕೊಡ್ತೇವೆ. ಅಲ್ಲಿ ಒಯ್ದು ಮಾರವ ಲಾಭಕ್ಕೆ ಮಾರ್ತಾನೆ, ತಗಡಿಯರೇ ಹೊಡಿತಾನೆ, ಸಾಮಾನ್ಯ ಕೂಡಿಸ್ತಾನೆ, ಏನೇ ಕೂಡಿಸ್ತಾನೆ. ಹಾಗೆ ವಾಸುದೇವೈಕ ನಿಲಯನಾಗಿರ್ತಕ್ಕಂಥ ನನ್ನ ಬಿಟ್ಟು, ನಾನು ಮರೆತು ಏನೇನೇ ಪೂಜೆ ಮಾಡ್ತಾರೆ. ದುರ್ಗವ ಮರ್ಗವ ಆ ದೇವ್ರ ಪೂಜೆ ಮಾಡ್ಕೊತ ಹೋಗಿ ಏನು ಹೇಳಬೇಕು, ಬುದ್ಧಿ ಇಲ್ಲದಕ್ಕೆ ಏನು ಹೇಳಬೇಕು. ಅವೆಲ್ಲ ಹೋಲ್ಸೇಲ್ ಇಲ್ಲ, ಏನು ಒಳಗೆ ಕೂಡಿಸ್ತಾವ, ರೊಕ್ಕ ಹೆಚ್ಚಿಗ್ತಾವ. ನಿನ್ನ ಬುದ್ಧಿ ಇಲ್ಲ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ಅವರು, ಅನ್ಯ ದೇವರು ಬೇಡಪ್ಪ. ಯಾಕೆ? ಕಾಮೈಸ್ತೈತೆ ಅಪಹೃತ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತಾ ತಂ ನಿಯಮಸ್ಥಾಯ ಪ್ರಕೃತಿಯ ನೇತಾ ಸ್ವಯ. ಅದಕ್ಕೆ ಹೇಳಿದ್ರು ನಿಮ್ಮ ಕಡೆ ಯಾಕೆ ಬರೋಂಗಿಲ್ಲ? ನಿಮ್ಮ ಅಂಗಡಿ ದೂರ ಅದ ರೀ, ನಿಮ್ಮ ಅಂಗಡಿ ದೂರ ಅದ, ಭಾಳ ದೂರ ಅದ. ಟೈಮ್ ಹತ್ತದ ಹೋಗ ಬರೋಕ್ಕೆ. 2 ದುಡ್ಡು ಹೆಚ್ಚಿಗೆ ಹೋಗ್ಯಾಕೆ ಇಲ್ಲ. ಹೌದಲ್ಲ? ಪರಮಾತ್ಮ ಬ್ರಹ್ಮ ಭಾಳ ದೂರ ಅದ ರೀ ಅಂಗಡಿ ಭಾಳ ದೂರ ಅದ. ಇಲ್ಲೇ ಅದಾವ ನಮ್ಮ ದುರ್ಗಾವ್ ಮರ್ಗಾವ್, ಇಲ್ಲೇ ಕೊಡ್ತಾವೆ ಕಿರಾಣಿ ಅಂಗಡಿ. ಒಟ್ಟಿಗೆ ಭಾಳ ಹಚ್ಚಿ ಕೊಡಲ್ದಕ್ಕೆ ಕೆಲಸ ನಡೀತದೆ ಸಾಕಂತ. ನೀ ಇಷ್ಟು ದೊಡ್ಡ ಪರಮಾತ್ಮ ನೀನು ಬಿಟ್ಟು ಅವ್ರ ಕಡೆಗೆ ಹೋಗ್ತಾರೆ. ಅರೆ ಕಾಮೈಸ್ತಾಯ ಅಪಹೃತ ಜ್ಞಾನ ದೇವ್ರು ಹೇಳ್ದ. ಅವು ಎಲ್ಲ ಏನಾಗ್ಯಾವ ಅಂತ ಕೇಳಿದ್ರೆ ಅಷ್ಟು ಇಚ್ಛೆ ಇಲ್ಲ. ಶುದ್ಧ ತೊಗೊಳ್ಬೇಕು ಅಂದ್ರೆ ಬುದ್ಧಿನೇ ಇಲ್ಲ. ಇಚ್ಛೆ ಅದ. ಇದು ನಮ್ಮ ಅಂಗಡಿ ನಿಷ್ಕಾಮದ ಅಂಗಡಿ ಅದ, ಅವು ಕಾಮದ ಅಂಗಡಿ ಅದಾವ. ನಿಷ್ಕಾಮ ಬ್ರಹ್ಮ, ಸಕಾಮದ ಏನು ಅರ್ಥ, ಶಬ್ದ, ರೂಪ, ಇವು piಡಿಬೇಕಂತದೆ. ಕಾಮೈ ಏನಪ್ಪ? ಅಪಹೃತ ಜ್ಞಾನ. ತುಚ್ಛ ಇಚ್ಛೆಗಳಿಂದ ಶುದ್ಧ ಜ್ಞಾನ ಕಳ್ಕೊಂಡವ. ಬ್ರಹ್ಮಾನಂದ ಗೊತ್ತಿಲ್ಲ, ರೂಪಾನಂದ ಬಿಡ್ತಾವ. ಅದರ ಬ್ರಹ್ಮ ಸತ್ಯತ್ವ ಇಲ್ಲ, ತ್ರೈಕಾಲ ಸತ್ಯ
ಸಾಕು ನಡೀತದೆ ಇಟ್ಟರು ಪುಸ್ತಕ ಅಂತ ನಾವು ಬಾಡಿಗೆ ಮನೆ ಕೆಲಸ ನಡೀತದೆ, ಸ್ವಂತ ಮನೆ ಬಾಡಿಗೆ ಮನೆ ನಡೀತದೆ. ಯಾಕೆ? ಅಪಹೃತ ಜ್ಞಾನ. ಯಾಕೆ? ಕಾಮೈಹಿ ಅಲ್ಪ ತುಚ್ಛ ನಾಶ ಹೊಂದುವ ಏನು ಅಲ್ಪ ಸುಖ, ಅಲ್ಪ ಸುಖಗಳಾಗಿ ಏನಾಗಿದೆ? ಸತ್ಯಜ್ಞಾನ ಹೋಗ್ಯದ, ಅಪಹೃತ ಜ್ಞಾನ. ಹೋಲ್ಸೇಲೇ ಮಾರ್ತಾವೆ ಗೊತ್ತಿಲ್ಲ ಅವಕ್ಕೆ, ಹೋಲ್ಸೇಲ್ ಅಂಗಡಿಯಲ್ಲೇ ಗೊತ್ತಿಲ್ಲ ಅಂದ್ರೆ ಇಲ್ಲಿ ಕಿರಾಣಿ ತೊಗೋತಾವೆ, ಇಲ್ಲೇ 2 ದುಡ್ಡು ಹೋಗಲ್ಲೇಕಪ್ಪ, ಏನು ಕೂಡಿಸಿ ಕೊಡಲ್ಲೇಕಪ್ಪ, ಹಿಂಗೆ ಮಾಡ್ತಾವೆ. ಯಾಕೆ? ಗೊತ್ತಿಲ್ಲ ಹೋಲ್ಸೇಲ್ ಅಂಗಡಿ. ಅಪಹೃತ ಜ್ಞಾನ, ಮೂಲ ಬ್ರಹ್ಮಜ್ಞಾನ, ಆತ್ಮಜ್ಞಾನ ಗೊತ್ತಿಲ್ಲದವರು ಸಣ್ಣ ಸಣ್ಣ ಏನಪ್ಪ ಇಚ್ಛೆ ಪೂರ್ತಿಗೋಸ್ಕರವಾಗಿ ಅವರು ಅನ್ಯ ದೇವತಾ ಪ್ರಪದ್ಯಂತೆ ಅವು ಸಣ್ಣ ಸಣ್ಣ ಕಿರಾಣಿ ಅಂಗಡಿಗೆ ಹೋಗ್ತಾವೆ, ಗಲ್ಯಾನ ಅಂಗಡಿಗೆ ಹೋಗ್ತಾವೆ. ಯಾಕೆ? ಗೊತ್ತಿಲ್ಲ ಮೂಲ ಅಂಗಡಿ, ಅಪಹೃತ ಜ್ಞಾನ ಅದ, ಮೂಲ ಅಂಗಡಿ ಗೊತ್ತಿಲ್ಲ ಅವ್ರಿಗೆ. ಆಗ್ತಾರಪ್ಪ ಈಗ ಸಾಕು ನೋಡಿ. ಯಾಕೆ? ಹಂಗೆ ಹೋಗ್ತಾವೆ. ಆ ಅಂಗಡಿಗೆ ಹೋಗಿ ಖರೀದಿ ಮಾಡೋ ರೊಕ್ಕನೂ ಇಲ್ಲಿ ಇವ್ರಂತ. ಯಾಕೆ? ಹೋಲ್ಸೇಲ್ ಅಂಗಡಿಗೆ ಹೋಗಿ ರೊಕ್ಕ ಕೊಡ್ಬೇಕು ರೀ. ಅವೇನು ಕಿಲೋ ಕೊಡ್ತಾನವ, ಕ್ವಿಂಟಲ್ ಕೊಡ್ತಾನ. ನಡಿಯಪ್ಪ ಇಲ್ಲೇ ಸಿಗ್ತಾರೆ ನಮಗೆ. ಒಂದಿಟ್ಟು ಕಮ್ಮಿ ಕೊಡಲ್ಯಾಕೆ, ಖರಾಬ್ ಕೊಡಲ್ಯಾಕೆ, ನಡೀತದೆ ಕೆಲಸ ಅಂತ ತಿಳ್ಕೊಂಡು ಅವು ಅಲ್ಲಿ. ಯಾಕೆ? ಅಲ್ಲಿ ಆ ಅಂಗಡಿ ಜ್ಞಾನವೇ ಇಲ್ಲ, ಅಟ್ ರೊಕ್ಕನೂ ಇಲ್ಲಿದ್ರಂತೆ. ಹೋಲ್ಸೇಲ್ ಅಂಗಡಿ ಜ್ಞಾನವೇ ಇಲ್ಲ, ಅಟ್ ಥರಕ್ಕೆ ರೊಕ್ಕನೂ ಇಲ್ಲ. ನಡಿಯಲ್ಲ, ಇವತ್ತಿನ ಪುಸ್ತಕ ಸಾಕು, ಇವತ್ತು ಪುಸ್ತಕ ನೋಡು ಅಂತ ತಿಳ್ಕೊಂಡ್ರೆ ಯಾಕೆ ಮಾಡ್ತಾರೆ? ಮೂಲದ ಜ್ಞಾನ ಇಲ್ಲ, ಅಪಹೃತ ಜ್ಞಾನ. ಏನಪ್ಪ? ಅಪಹೃತ ಜ್ಞಾನ. ಅದಕ್ಕೇನು ಮಾಡ್ತಾರೆ? ಸಣ್ಣ ಸಣ್ಣ ಅಂಗಡಿಗೆ ಹೋಗ್ತಾವೆ, ಅಂಗಡಿ ಇಂದ್ರಗೆ ಚಂದ್ರಗೆ ಬೆಳ್ಕೊ ತಿರುಗಾಡ್ತಾವೆ. ಇವು ಆತ್ಮದೇವಿಗೆ ಬೆಳ್ಕೊಳಂಗಿಲ್ಲ. ಇಂದ್ರ ಚಂದ್ರ ಕವ ಬೆಳ್ಕೊ ತಿರುಗಾಡ್ತಾಯಿವು. ದೇವಿ ದೇವತಾ ಅನ್ಯ ದೇವತಾ ತಮ್ಮ ನಿಯಮಮಾಸ್ಥಾಯ ಪ್ರಕೃತಿಯ ನಿಯತ ಸ್ವಯ. ತಮ್ಮ ಅವರವರ ಶ್ರದ್ಧೆಗೆ ಅನುಸಾರವಾಗಿ, ಅವರವ್ರ ಏನೋ ಪ್ರೀತಿಗೆ ಅನುಸಾರವಾಗಿ ನಿಯಮಗಳನ್ನು ಮಾಡಿಕೊಂಡು ಅವರು ಏನಪ್ಪ ಅಂತಂದ್ರೆ ಕೆಲಸವನ್ನು ಮಾಡ್ತಾರೆ. ಪ್ರಕೃತಿಯ ಅವರವರ ಸ್ವಭಾವದಂತೆ ಎಂತೆಂಥವ್ರು ಬೇಕು ಅಂಥ ಅಂಗಡಿಗೆ ಹೋಗ್ತಾರೆ. ರೊಕ್ಕ ಕೆಟ್ಟದ ಅದನ್ನು ನೋಡಿ ಒಮ್ಮೆ 2 ಕಿಲೋ 10 ಕಿಲೋ ತರಕ್ಕೆ ಆಗಂಗಿಲ್ಲ. ನಮ್ಮ ಅಂತ್ಯಕ್ಕೆ ರೊಕ್ಕ ಇಟ್ಟೆ ಅದ, ಇಲ್ಲೇ ಅಂಗಡಿ ಸಿಗ್ತದೆ, ಯಾಕೆ ಅಷ್ಟು ದೂರ ಹೋಗೋನು? ರೊಕ್ಕನೂ ಇಲ್ಲ, ಅದು ನಡೆಯಕ್ಕೆ ಹೋಗೋ ಸಾಮರ್ಥ್ಯನೂ ಇಲ್ಲ, ಕಿಲ್ಲೇ ಅದ. ನಾಯ್ತು ನಮಗೊಂದು ಚಟಾಕ, ಕಿಲೋ 2 ಕಿಲೋ ಕ್ವಿಂಟಲ್ ಕೊಡೋದು ಹಂಗಿಲ್ಲ ತಿಳ್ಕೊಂಡು ತಮ್ಮ ಮಾಡುವ ನಿಯಮದಂತೆ ವಿಚಾರ ಮಾಡಿಕೊಂಡು ಆಯಾ ಸಣ್ಣ ಸಣ್ಣ ದೇವರಿಗೆ ಏನಪ್ಪ ಅಂತ ಕೇಳಿದ್ರೆ ಅವ್ರು ಹೋಗ್ತಾರೆ ತಮ್ಮ ಇಚ್ಛಾಪೂರ್ತಿ ಮಾಡೋಕ್ಕೆ. ಸರಿ ಇಚ್ಛಾ ಆಯಿತು ಅಂದ್ರೆ ದೇವಿ ಕಡೆ ಹೋಗ್ತಾರೆ, ಹೊಡಿತಾರೆ, ಹೊಡೆದು ಬರ್ತಾರೆ. ಯಾಕೆ? ಅವ್ರವ್ರ ಇಚ್ಛಾಪೂರ್ತಿ ಆಯಾಯ ದೇವತೆಗಳಲ್ಲಿ ಹೋಗಿ ಮಾಡ್ಕೊಂಬರ್ತಾರೆ. ಇದು ತಮ್ಮ ನಿಯಮ ಆಸ್ಥಾಯ, ಆಯಾಯ ದೇವತೆಗಳಿಗೆ ಏನು ಬೇಕು ಆ ನಿಯಮಗಳನ್ನು ಆಶ್ರಯ ಮಾಡಿ ಏನಪ್ಪ ನಿಯತಾಹ ಪ್ರಕೃತಿಯ ಸ್ವಭಾವದಿಂದ ಏನಪ್ಪ ಅವರು ಸ್ವಯಂ ಪ್ರವೃತ್ತಿ ಆಗ್ತಾರೆ. ಅದರೊಳಗೆ ಯಾರಿಗೆ ಯಾರು ಬೇಕು ಅವರು ಆ ಅಂಗಡಿಗೆ ಹೋಗ್ತಾರೆ. ಸೀದಾ ಮಾತು. ಸರಿ ಬೇಕಾದ್ರೆ ಸರಿ ಅಂಗಡಿಗೆ, ಅರ್ವಿ ಬೇಕಾದ್ರೆ ಅರ್ವಿ ಅಂಗಡಿಗೆ, ಕಿರಾಣಿ ಬೇಕಾದ್ರೆ ಕಿರಾಣಿ ಅಂಗಡಿಗೆ ಹೆಂಗೆ ಹೋಗ್ತಾರೆ? ಯಾರ್ಯಾರು ಯಾವ ಸ್ವಭಾವದ ಧನ ಬೇಕಾದವರು, ಸ್ತ್ರೀ ಬೇಕಾದವರು, ಕೀರ್ತಿ ಬೇಕಾದವರು, ಹಾಳಾದವರು ಅವರವರು ಆಯಾ ದೇವತೆಗಳನ್ನು ಕಿರಾಣಿ ಅಂಗಡಿ ತಿರುಗಾಡ್ತಾರೆ. ಅರ್ಜುನ ಅವ್ರಿಗೆ ಹೋಲ್ಸೇಲ್ ಅಂಗಡಿ ಗೊತ್ತಿಲ್ಲ. ಅದಕ್ಕೆ ಅವು ಕಿರಾಣಿ ಅಂಗಡಿ ಸಾಮಾನು ಚಲೋನೂ ಇರೋಂಗಿಲ್ಲ, ರೊಕ್ಕನೂ ಭಾಳ ಆಗ್ತದೆ. ಹೌದಲ್ಲ? ರೊಕ್ಕನೂ ಭಾಳ ಆಗ್ತದೆ. ಅದಕ್ಕೆ ಅಷ್ಟು ರೊಕ್ಕ ಕೂಡ ದೊಡ್ಡ ಅಂಗಡಿಗೆ ಹೋಗಿ ಅವ್ರಿಗೆ ರೊಕ್ಕನೂ ಇಲ್ಲ, ಗೊತ್ತೂ ಇಲ್ಲ, ಹೋಗಂಗಿಲ್ಲ, ರೊಕ್ಕನೂ ಇಲ್ಲ, ಗೊತ್ತಿದ್ರೂ ಹೋಗಂಗಿಲ್ಲ. ಹಾಗೆ ಬಹಳ ಮಂದಿಗೆ ಈ ಪರಮಾತ್ಮನಿಗೆ ಗೊತ್ತಿರ್ತದೆ. ಖರೆ ಯಾರು ಮಾಡ್ತಾರಪ್ಪ, ಯಾರು ಜಪ ಮಾಡಂತ ತಪ ಮಾಡೋದು ಅವೇ ಬಗೆ ಇರ್ತಾವೆ. ಸುಮ್ಮ ಒಂದು ಕೋಳಿ ಕೊಯ್ದ್ರೆ ಕೆಲಸ ಹಾಕೋದು ಸಾಕು. ಒಂದು ಕೋಳಿ ಮೇಲೆ ಕುರಿ ಮೇಲೆ ಇಷ್ಟು ಪ್ರಾಪ್ತಿ ಆಗ್ತದಂದ್ರೆ ಆ ದೇವ್ರ ಬೆನ್ಯಾಕೆ ಹತ್ತಬೇಕು, ಅಷ್ಟು ಖರ್ಚು ಮಾಡಿ ಜಪ ತಪ ಅಂತ ತಿಳ್ಕೊಂಡು ಯಾರ್ಯಾರಿಗೆ ತಮ್ಮ ಅನುಕೂಲವಾಗಿ ಭಕ್ತಿ ಮಾಡ್ತಾರೆ. ಆ ಭಕ್ತಿಗೆ ದೇವರು ಅದಾವೆ, ಅದು ಭಾಳ ದೇವರು ಅದಾವೆ. ಆ ದೇವ್ರ ತಕ್ಕ ಏನೇನು ಅಟ್ಟು ಕೊಡ್ತಾರೆ. ಅದು ಹೋಲ್ಸೇಲ್ ಅಂಗಡಿ ನಮ್ಮ ಬಗೆಹರಂಗಿಲ್ಲ. ಆ ಬ್ರಹ್ಮಜ್ಞಾನ
ಅದೆಲ್ಲ ಬಗೆಹರಿಯುವ ಮಾತಲ್ಲ. ಆ ಅಂಗಡಿ ನಮ್ಗೆ ಗೊತ್ತೂ ಇಲ್ಲ, ಗೊತ್ತಿದ್ದರೂ ಅಷ್ಟು ನಮ್ಮ ಮತ್ತೆ ಕೆಪಾಸಿಟಿನೂ ಇಲ್ಲ, ನಮ್ಮಂತ ಸಾಮರ್ಥ್ಯನೂ ಇಲ್ಲ. ಆಯ್ತು, ನಮ್ಮ ಕೆಲಸ ನಡೀತದೆ ಅಲ್ಲಿಗೆ, ಇಲ್ಲೇ ಕಿರಾಣಿ ಅಂಗಡಿ ಮೇಲೆ ನಡೀತದೆ. ಅವರಿಗೆ ನಮಗೆ ಬರೀ ಸ್ವಲ್ಪ ಉದ್ರಿನೂ ಕೊಡ್ತಾರೆ, ಮುಗಿಸೋಕ್ಕೂ ಬರ್ತದೆ, ಒಂದೆರಡು ದಿನ ಪೂಜೆ ಮಾಡಿ ಮುಂದೆ ಟಪ್ ಮಾಡೋಕ್ಕೂ ಬರ್ತದೆ. ಹಾಗಾಗಿ ಅದಕ್ಕೆ ಅವರಂತಾರೆ ನಮಗೆ ಪರವೇ ಸಾಕು, ಪರವೇ ಸಾಕು, ಆ ಬ್ರಹ್ಮಜ್ಞಾನ ನಮಗೆ ಜರುತ್ತಿಲ್ಲ ಅಂತ ಅಂತಾರೆ. ಅದಕ್ಕೆ ತತ್ವಜ್ಞಾನವನ್ನು ಪಡೆದು ಇನ್ನು ಅನಂತ ದೇವತೆಗಳ ರೂಪದಲ್ಲಿ ಕೂಡ ಏನಪ್ಪ ಅಂದ್ರೆ ಜನರು ಭಕ್ತಿ ಮಾಡ್ತಾರೆ. ಯಾಕೆ ಭಕ್ತಿ ಇಲ್ಲದೆ ಯಾರೂ ಬದುಕೋಕ್ಕೆ ಬರೋಂಗಿಲ್ಲ. ಎಷ್ಟು ಮಜಾ ಅದ, ಯಾರ ಮೇಲೆ ಜೀವ ಇಲ್ಲ, ನಿಮ್ಮ ಮೇಲೆ ಜೀವ ಇದ್ದಿಲ್ಲ, ನಿಮ್ಮ ಮೇಲೆ ಒಂದು ಜೀವ ಇತ್ತು ಒಂದು ಮಳ ಹಗ್ಗ ಹಿಡಿತಾನೆ. ಜೀವ ಇಲ್ಲ ಇರೋಕ್ಕೆ ಬರೋಂಗಿಲ್ಲ ರೀ. ಭಕ್ತಿ ಇಲ್ಲ, ತನ್ನ ಮೇಲೆ ಎದ್ರ ಮೇಲೆ ಇರ್ತಾನೆ. ಆ ಭಕ್ತಿನೇ ಮನುಷ್ಯನ ಬದುಕಿಸ್ತದೆ. ಎಂದು ಸಂಪೂರ್ಣ ಭಕ್ತಿ ಹೋಯ್ತು, ಅವ ಹಗ್ಗಾರಿ ಹಾಕೋತಾನೆ, ಬಾಯೇರಿ ಬೀಳ್ತಾನೆ, ಅದು ಬಿಟ್ಟು ಗತಿಯೇ ಇಲ್ಲ. ಅದಕ್ಕಂತಾರೆ ಅವರು ಭಕ್ತಿ ಇಲ್ಲದವರು ಯಾರೂ ಇಲ್ಲ. ದೊಡ್ಡ ದೊಡ್ಡ ಭಕ್ತಿ, ಸಣ್ಣ ಸಣ್ಣ ಭಕ್ತಿ, ನಂಬರ್ ಫಸ್ಟ್, ನಂಬರ್ 2, ನಂಬರ್ 3 ಅದವಲ್ರಿ. ನಂಬರ್ ಭಕ್ತಿ ಪರಮಾತ್ಮ ಒಂದ, ನಾವು ಪರಮಾತ್ಮನ ಭಿನ್ನವಾಗಿ ಮಾಡವ ನಂಬರ್ 2. ಇದೇ ಸಂಸಾರೇ ನಮಗೆಲ್ಲ ಇದರಿಂದ ಬಗ್ಗೆ ಅನ್ನವ ನಂಬರ್ 3. ಅದನ್ನು ಭಕ್ತಿ ಅದ, ಹೆಣ್ತಿ ಮೇಲೆ ಮಕ್ಕಳ ಮೇಲೆ ಭಕ್ತಿ ಅದ. ಇಲ್ಲದೆ ಹೆಂಗೆ ವಿಶ್ವಾಸ ಇಲ್ಲದೆ ಜಗತ್ತನ್ನೇ ನಡೆಯಂಗಿಲ್ಲ. ಅದಕ್ಕೆ ಇವರೆಲ್ಲರೂ ಕೂಡ ಭಕ್ತರದಾರೆ, ಎಲ್ಲೆಲ್ಲೂ ವಿಶ್ವಾಸ ಇಟ್ಟಾರೆ. ಕ್ಷುದ್ರ ದೇವತೆಗಳಲ್ಲಿ, ಮೇಲೆ ಇಂದ್ರಾದಿ ದೇವತೆಗಳಲ್ಲಿ, ಕಟ್ಕಡೆಗೆ ಆತ್ಮನಲ್ಲಿ ಹಿಂಗೆ ಭಕ್ತಿ ಇಟ್ಟವರದಾರೆ. ಭಕ್ತಿ ಇಲ್ಲದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅರ್ಜುನ ಅಂತ ಪರಮಾತ್ಮ. ಇದು ಯಾವ್ದು ಪ್ರಕೃತಿಯ ನೇತಾಸ್ವಯ ಹೇಳಿದ್ರು. ಇದು ಸ್ವಭಾವದ ಭಕ್ತಿ, ಎಲ್ಲರ ಸ್ವಭಾವದ, ಎದುರೆದಿಗೂ ಅದ ಅಷ್ಟೇ, ಎದುರಿಗೆ ಅದ, ಆ ಸ್ವಭಾವದ, ಅದನ್ನು ಬಿಟ್ಟು ಇರೋಕ್ಕೆ ಬರೋಂಗಿಲ್ಲ ಅಂತ ಪರಮಾತ್ಮ ಹೇಳಿದರು. ಅದಕ್ಕೆ ಮುಂದೆ ಮತ್ತು ಹೀಗೆಲ್ಲ ಭಿನ್ನ ಭಿನ್ನ ಮಾಡಿದ್ರೆ ಹೆಂಗೆ ರೀ ದೇವ್ರೆ ಎಲ್ಲ ನಿಂಗೆ ತಿಳ್ಕೊಳಂಗಿಲ್ಲ. ಹಿಂಗೆ ತಿರುಗಾಡಿದ್ರೆ ಹೆಂಗೆ ಅಡ್ಡಿ ಇಲ್ಲ, ಎಲ್ಲರ ಐತಲ್ಲ, ಎದ್ರ ಮೇಲೆ ಇದ್ದರೂ ಸಿಗ್ತದಲ್ಲ. ಭಕ್ತಿ ಕೆಲಸದ ಮಾಡದವನಿಗೆ ಸಿಗೋದು, ಎದ್ರದ್ದು ಮಾಡ್ತಾನೆ ಆದ್ರೆ ಸಿಗ್ತದೆ. ಈ ಪ್ರಶ್ನೆ ಅಲ್ಲ. ಯೋ ಯೋ ಯಾಮ್ ಯಾಮ್ ತನ್ನ ಭಕ್ತ ಶ್ರದ್ಧೆಯಾರ್ಚುತಿ ಮುಚ್ಚತಿ ತಸ್ಯ ತಸ್ಯ ಅಚಲಾಂ ಶ್ರದ್ಧಾಂ. ಏನಪ್ಪ ಅಂತ ಕೇಳಿದ್ರೆ ತಾಮೇ ವಿರೋಧಾದ್ಯಹಂ. ಯಾರು ಎದ್ರ ಮೇಲೆ ಭಕ್ತಿ ಮಾಡ್ತಾರೋ ಅದನ್ನು ಕೊಡ್ತೀನಿ ನೋಡಪ್ಪ, ಅವನು ಏನೋ ಮಾಡಿ ಭಾಳ ಜಾಗರೂಕನಾಗಿ ಕಳ್ತನ ಮಾಡ್ದಂದ್ರೆ ನಾವು ನೀವು ಫಲ ಕೊಡ್ತೀನಿ. ಏನು ರೊಕ್ಕ ಕಳ್ತನ ಮೇಲೆ ಭಕ್ತಿ ಅದಲ್ಲ ಅವನಿಗೆ, ಹೆಂಗೆ ಮಾಡ್ಕೊಂಡು ತಿಳ್ಕೊಳಲ್ಲ ಅವನು, ಎಷ್ಟು ಜಾಗರೂಕ ಅದಾನ, ಅವನಿಗೆ ಕೊಡ್ತಾನವ ಪರಮಾತ್ಮ. ಯಾವ ಕೆಲಸ ಮೇಲೆ ಯಾರು ಭಕ್ತಿ ಅದ ಅವ್ರಿಗೆ ಫಲ ಕೊಡ್ತೀನಿ. ಕಳೆದು ಕೊಡ್ತೀನಿ, ಸುಳ್ಳು ಕೊಡ್ತೀನಿ. ಹೆಂಡ್ರ ಮಕ್ಕಳ ಭಕ್ತಿ ಇದ್ದವ್ರಿಗೆ ಅವ್ರಿಗೆ ಅದು ಕೊಡ್ತೀನಿ, ನನ್ನ ಮನೆ ಇದ್ದವ್ರಿಗೆ ಅದು ಕೊಡ್ತೀನಿ. ಫಲ ಬೇರೆ ಬೇರೆ ಅದಾವೆ, ಫಲ ಬೇರೆ ಅದ. ಸಾಮಾನು ಒಂದೇ, ವೆರೈಟಿ ಬೇರೆ ಇರ್ತಾವೆ. ಸಾಮಾನು ಒಂದೇ ಇರ್ತಾವೆ, ವೆರೈಟಿ ಬೇರೆ ಇರ್ತಾವೆ. ಹಾಗೆ ಯಾವ ಕೆಲಸ ಸಕ್ಸಸ್ ಹಾಕೋಣಂದ್ರೆ ಅದ್ರ ಮೇಲೆ ಅವನು ಭಕ್ತಿ ಅದ ತಿಳ್ಕೋಬೇಕು. ಹೊಲ ಮೇಲೆ ಚೆಂದ ಬೆಳೆದ, ಹೊಲ ಮೇಲೆ ಭಕ್ತಿ ಅದ. ನಾವು ತಿಂಗಳಿಗೊಮ್ಮೆ ತರ್ತಾನೆ ಸಾಮಾನು ಅಂದ್ರೆ ಮಕ್ಕಳ ಮೇಲೆ ಹೆಂಡ್ರ ಮೇಲೆ ಭಕ್ತಿ ಅದ. ಶಾಂತನ ಮನೆ ಕಸ ಹೊಡಿ ಸೂಟೋದು ಮಾಡ್ತಾನೆ, ಬರ್ಸೋದು ಮಾಡ್ತಾನೆ ಅಂದ್ರೆ ಮನೆ ಮೇಲೆ ಭಕ್ತಿ ಅದ. ಏನೇನು ಭಕ್ತಿ ಅಂದರೆ ಏನು? ಮನಸ್ಸು ಅದಕ್ಕೆ ಕೊಡೋದು, ಮನಸ್ಸು ಕೊಡೋದಕ್ಕೆ ಭಕ್ತಿ ಅಂತಾರೆ. ಎದಕ್ಕೆ ಕೊಡ್ತಾನೆ ಅದು ಭಕ್ತಿ ಅದ. ನಮ್ಮ ಅವ್ರು ಯಾರ್ಯಾರು ಭಕ್ತಿ ಮಾಡಿದ್ರೆ ಅದ್ರ ತಕ್ಕ ಫಲ ಸಿಗ್ತದೆ. ಕೊಡ್ತೀನಿ ನಾ ಬಿಡಂಗಿಲ್ಲ. ಚಂತನ ದುಡ್ದ ಅಂದ್ರೆ ಬರೋಬ್ಬರಿ ಬೆಳೆ ಕೊಡ್ತೀನಿ, ಹಂಗೆ ಮಾಡೋಂಗಿಲ್ಲ ಅಂತ. ನಾನು ಚಂತನ ದುಡ್ದ ಅಂದ್ರೆ 10 ಮಣಿ ಕೂಲಿ ಕೊಡ್ತೀನಿ. ಎದರೆಳ್ದ ಭಕ್ತ ಅದಾರ, ಭಕ್ತಿ ಇಲ್ಲದೆ ಕೆಲಸ ನಡೆಯಂಗಿಲ್ಲ. ಭಕ್ತ ಸಾತ್ವಿಕ, ರಾಜಸ, ತಾಮಸ ಅಂತ ಇರ್ತಾರೆ. ಅವರ ಭಕ್ತಿನ ಯಾರ್ಯಾರು ಯಾವ ಭಾವನೆಯಿಂದ ಆ ಕೆಲಸವನ್ನು ಪ್ರೀತಿಯಿಂದ ಮಾಡುತ್ತಾರೆಯೋ ಅವರಿಗೆ ನಾನು ಫಲವನ್ನು ಕೊಡುತ್ತೇನೆ ಅಂತ ಪರಮಾತ್ಮ. ಯೋ ಯೋ ಯಾಮ್ ಯಾಮ್ ತನು ಭಕ್ತ. ತನು ಅಂದರೆ ಸ್ವಲ್ಪ ಆದರೂ ಕೂಡ ಭಕ್ತಿ ಮಾಡಿದೆ, ತನು ಸ್ವಲ್ಪ ಆದರೂ ಕೂಡ ಭಕ್ತಿ ಮಾಡ್ತಾನೆ. ಶ್ರದ್ಧೆಯ ಅಷ್ಟರ ಪುರ್ತಕರೆ ನಂಬಿ, ಏನೇನು ನಂಬಿ
ನಂದೇನಪ್ಪ ತನ್ನ ಕೆಲಸಕ್ಕಾಗಿ ಅವ ಏನಪ್ಪ ಅಂದ್ರೆ ಅವ ನನ್ನ ನೆನೆಸ್ತಾನೆ. ಅದಕ್ಕೆ ಅವನಿಗೆ ಅಚಲಾಂ ಶ್ರದ್ಧಾಂ ತಾಮೇ ವೇದಾಮ್ಯ, ಅವನಿಗೆ ಅಚಲವಾದ ಭಕ್ತಿಯನ್ನು ಕೊಡ್ತೀನಿ. ಕಳ್ತಾನ ಸುಮ್ಮನೆ ಅದ ನಿಷ್ಠೆ ಮಾಡ್ಬೇಕಾದ್ರೆ ಹಂಗೆ ನಮ್ಮ ಕಿಶದಾಗೆ ನಮ್ಗೆ ಜಲ್ದಿ ರೊಕ್ಕ ತೊಗೊಳಕ್ಕೆ ಬರೋಂಗಿಲ್ಲ. ನಿಮ್ಮ ಕಿಶದ ನಾವು ತೊಗೋತಾರಂದ್ರೆ ಎಷ್ಟು ಶಾಣೆ ಅದ ನೋಡ್ರಿ. ನಿಮ್ಮ ಕಿಶನ್ ರೊಕ್ಕ ನಿಮ್ಗೆ ಜಲ್ದಿ ತೆಗಿಯಕ್ಕೆ ಬರೋಂಗಿಲ್ಲ, ನಿಮ್ದು ಅವ ತೊಗೋತಾನಂದ್ರೆ ಆ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಆದರೆ ಅವನಿಗೆ ಸಕ್ಸಸ್ ಮಾಡ್ತೀನಿ ಅಂತಾರೆ ದೇವರು. ಅದಕ್ಕೆ ಯಾವುದೇ ಕೆಲಸ ಶ್ರದ್ಧೆಯಿಂದ ಮಾಡಿದರೆ ಅವ್ರಿಗೆ ಅದರ ಫಲ ಸಿಗ್ತಾನೆ ಅಂತ ಹೇಳುವ ಅಭಿಪ್ರಾಯ. ಯಾವುದೇ ಕೆಲಸ ಇರಲಿ ಮನುಷ್ಯ ಅದು ಯಾವ ಮಾನಸಿಕ ಇರಲಿ, ವಾಚಕ ಇರಲಿ, ಕಾಯಕ ಇರಲಿ, ಏನು ಮಾಡ್ತೀರಿ ಅದು ಶ್ರದ್ಧೆಯಿಂದ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು. ಆ ಶ್ರದ್ಧಕ್ಕಿಲ್ಲಿ ಭಕ್ತಿ ಅಂತ ಶಬ್ದ ಇಟ್ಟಾರೆ. ಅದಕ್ಕೆ ಯೋ ಯಶ್ ಶ್ರದ್ಧಸ್ಸ ಏವ ಸಹ ಅಂತ ಕಡೆಗೆ ಹೇಳಿದ್ರು. ನಿಷ್ಠೆ, ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಪ್ರೇಮ ಭಕ್ತಿ ಅಂತ ವೀರಶೈವರಲ್ಲಿ 7-8 ಪ್ರಕಾರದ ಭಕ್ತಿ ಹೇಳ್ಯಾರ. ಒಂದಲ್ಲ 8 ಪ್ರಕಾರದ ಭಕ್ತಿ ಅದಾವೆ. ಅದಕ್ಕೆ ಹೇಳ್ತಾರೆ ಅವರು, ಈ 8ರಲ್ಲಿ ಯಾವುದಾದರೂ ಒಂದು ಭಕ್ತಿ ಮಾಡ್ದ ಅಂದ್ರೆ ಯಾವ ಕೆಲಸ ಮೇಲೆ ಯಾವ ನಿಷ್ಠೆಯಿಂದ ಅವನು ಕೆಲಸ ಮಾಡ್ತಾನೆ ಅದ್ರ ಫಲ ನಾ ಕೊಡ್ತೀನಿ ಅರ್ಜುನ, ಅದ್ರಾಗಿನ ಸಂಶಯ ಮಾಡಬೇಡ. ಒಳ್ಳೆಯ ಕೆಲಸ ಮಾಡ್ದ ಅಂದ್ರೆ ಪ್ರಶ್ನೆ ಇಲ್ಲ, ಅವನು ಪರಮಾತ್ಮ ಸಿಗ್ತಾನೆ ಅನ್ನೋ ಮಾತನ್ನು ಇದರಲ್ಲಿ ಹೇಳ್ತಾರೆ. ಸತಯ ಶ್ರದ್ಧೆಯ ಯುಕ್ತ ತಸ್ಯ ಆರಾಧನೆ ಮೀಯತೆ ಲಭತೆ ಚ ತತಃ ಕಾಮಾನ್ ಮಯ್ಯ ವಿಹಿತಾನ್. ಯಾರು ಯಾವ ಶ್ರದ್ಧೆಯಿಂದ ಯುಕ್ತನಾಗಿ ಅವ ಸಾಧನೆಯನ್ನು ಈಹತೆ ಮಾಡುತ್ತಾನೆಯೋ ಅವ ಲಭತೆ, ಅವನಿಗೆ ಪ್ರಾಪ್ತ ಆಗ್ತದೆ. ಏನು? ಕಾಮಾನ್, ಸಮಸ್ತ ಇಚ್ಛೆಗಳು ಅವನಿಗೆ ಪೂರ್ತಿಯಾಗುತ್ತವೆ. ವಿಹಿತಾನ್, ಏನೇನು ಯೋಗ್ಯ ಅದವ ಆ ವಿಹಿತಾನ್, ಅವಿಹಿತಾನ್, ಅದು ಪಾಪಕರ್ಮನೇ ಇರಲಿ ಪುಣ್ಯಕರ್ಮನೇ ಇರಲಿ, ಆ ಕರ್ಮದಲ್ಲಿ ಶ್ರದ್ಧೆಯನ್ನು ಇಟ್ಟು ಅವನು ಮಾಡ್ದ ಅಂದ್ರೆ ಅದರ ಫಲ ಅವನಿಗೆ ಅವಶ್ಯವಾಗಿ ಸಿಗ್ತದೆ. ಶಾಸ್ತ್ರ ಹೇಳ್ತದೆ, ಯಾವುದೇ ಇರಲಿ ಸಿಗ್ತದೆ. ಕೆಟ್ಟ ಕೆಲಸ ಮಾಡ್ದ, ಕೆಟ್ಟ ಕೆಲಸ ಮಾಡೋಕ್ಕೆ ನಿಷ್ಠೆ ಬೇಕು ರೀ, ಹಾಗೆ ಬರೋಂಗಿಲ್ಲ. ನೀವು ಚಲೋ ಕೆಲಸ ಮಾಡೋಕೆ ಒಂದಿಷ್ಟು ಅಳಿಗಾಡಿದ್ರೆ ನಡೀತದೆ. ಕೆಟ್ಟ ಕೆಲಸ ಮಾಡೋ ಭಾಳ ಜಾಗರೂಕ ಇರ್ತಾರೆ ಅವ್ರು. ಅವನಿಗೆ ಫಲ ಸಿಗ್ತದೆ ಅಂತ ನಾವು, ಅದು ಚಲೋ ಕೆಟ್ಟ ಇಲ್ಲ, ಫಲ ಸಿಗ್ತದೆ. ಏನು ಬಿತ್ತಿ ಅದ್ರ ಬೆಳೆ ಸಿಗ್ತದೆ. ಬಿತ್ತುದೊಂದು ಬೆಳೆದೊಂದು ಸಿಗೋಂಗಿಲ್ಲ. ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಫಲ ಸಿಗ್ತದೆ, ಅವಿಹಿತ ಕರ್ಮ ಮಾಡಿದ್ರೆ ಕೆಟ್ಟ ಫಲ ಸಿಗ್ತದೆ. ಪರಂತು ಫಲ ಸಿಗ್ತದೆ, ಅವೆರಡು ನಾನೇ ಕೊಡ್ತೀನಿ ಅಂತ. ಈಗ ನಿಮಗೆ ಬಹುಮಾನ ಕೊಡೋನು ಜಜ್ಜೆ, ಗಲ್ಲು ಹಾಕವ ಅವನು ಜಜ್ಜೆ. ಗಲ್ಲಿಗೆ ಯಾರು ಹಾಕ್ತಾರೆ? ಕೆಳಗಿನವ್ರು ಹಾಕ್ತಾರೆ. ನಿಮ್ಗೆ ಮುಕ್ತಿ ಯಾರು ಮಾಡ್ತಾರೆ? ಜಜ್ಜೆ. ಜೈಲು ಯಾರು ಮಾಡ್ತಾರೆ? ಜಜ್ಜೆ. ಅವರವರ ಕರ್ಮಕ್ಕನುಸಾರವಾಗಿ ಹೆಂಗೆ ಮಾಡ್ತಾರೆ ಹಂಗೆ ಅರ್ಜುನ ನಾನು ಎದ್ರ ಮೇಲೆ ಭಕ್ತಿ ಹೇಳಿ ಅವರ ಭಕ್ತಿ ಪ್ರಕಾರವಾಗಿ ಅವ್ರಿಗೆ ನಾ ಫಲ ಕೊಡ್ತೀನಿ. ಆ ಫಲ ನಾನೇ ಕೊಡ್ತೀನಿ. ಅದು ವಿಹಿತದನೋ ಏನು ವಿಹಿತ ಇಲ್ಲೋ, ವಿಹಿತ ಇಲ್ಲ ಅವ್ರಿಗೆ ಕೊಡ್ತೀನಿ, ವಿಹಿತದ ಅವ್ರಿಗೆ ಕೊಡ್ತೀನಿ. ಯಾರು ಬೇಕು ಅವ್ರಿಗೆ ನಾ ಫಲವನ್ನು ಕೊಡ್ತೀನಿ. ನಾನೇ ಅಭಿಪ್ರಾಯದ ನಾನೇ ಕೊಡಂಗಿದ್ದೀನಿ. ಆ ಕೊಡವ ಯಾರು? ಅವ ನಾ ಯಾರು? ನೀ. ನಾನು ನೀನು ಆತ್ಮ ಒಂದೇ ಅದ. ಈ ಆತ್ಮವೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಇದ್ದೀನಿ ಅಂತ ಭಗವಂತ ಅರ್ಜುನಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಆ ಮನುಷ್ಯ ಸದಾ ನನ್ನಲ್ಲಿ ಪ್ರೀತಿ ಇಟ್ಟು ಕರ್ಮಗಳನ್ನು ಮಾಡಿದ್ರೆ ಏನಾಗ್ತದಂದ್ರೆ ಅಪೇಕ್ಷೆ, ಯಾರು ಏನು ಅಪೇಕ್ಷೆ ಮಾಡಿ ನನ್ನ ಪೂಜೆ ಮಾಡ್ತಾರೆ, ನನ್ನ ಆರಾಧನೆ ಭಕ್ತಿ ಮಾಡ್ತಾರೆ, ಅವ ತಥಾ ಲಭತೆ ಮಯ್ಯವ ಕಾಮಾನ್ ವಿಹಿತಾನ್ ಅಹಿತಾನ್. ಅವ ಕೆಟ್ಟ ಕರ್ಮೆ ಇರಲಿ ಚಲೋ ಕರ್ಮೆ ಇರಲಿ ನನ್ನ ಪ್ರತಿ ಮಾಡ್ದ ಅಂತಂದ್ರೆ ಅವನು ಸಿಗ್ತಾವ. ಈ ವಶ್ಯಾಕರ್ಷಣಾದಿ ಮಂತ್ರಗಳು ಮಾಡೋರು ದೇವ್ರು ಹಿಡ್ಕೊಂಡೇ ಮಾಡ್ತಾರೆ. ಅವ್ರಿಗೆ ಅವು ಸಿಗ್ತವೆ. ವಶ ಹಾಕೋದು, ಆಕರ್ಷಣೆ ಹಾಕೋದು ಎಲ್ಲ ಹಾಕೋದು. ಯಾರು ದೇವ್ರ ಪ್ರಾಪ್ತಿಗೆ ಮಾಡ್ತಾರೆ ಅವರು ದೇವರು ಹಾಕೋದು. ಎಷ್ಟೋ ಕರ್ಮ ನನ್ನನ್ನು ನಂಬಿ ಮಾಡಿದವರಿಗೆ ಅವರ ಭಾವನೆಯಂತೆ ನಾನು ಫಲವನ್ನು ಕೊಡುತ್ತೇನೆ, ಪ್ರಶ್ನೆನೇ ಇಲ್ಲ. ನೀವು ದೇವರಿಗೆ ಅದೇ ಕೊಡ್ತೀವಿ ಅಂತ ಕೇಳಿದ್ರೆ ಇಲ್ಲ, ಅವ್ನು ಬೇಡೇನ ಅದೇ.
ಬೇಡೋದು ಕೊಡೋದು ನನ್ನ ಕೆಲಸ ಅದು ಅಷ್ಟೇ. ಅವ ಬೇಡ ಅದು ಕೊಡ್ತೀನಿ, ಇವ ಇದು ಬೇಡನೇ ಇದು ಕೊಡ್ತೀನಿ. ನನ್ನ ಕೆಲಸ ಏನದ, ಬಿತ್ತೋದು ನಿಮ್ಮ ಕೆಲಸ ಅದು, ಬೆಳೆಯೋದು ಮಳೆ ಕೆಲಸ ಅದು, ಭೂಮಿ ಕೆಲಸ. ಅದು ಬಿತ್ತೋದು ನೀವು ಯಾವ ಭಾವನೆಯಿಂದ ನೀವು ಕೇಳ್ತೀರಿ ಆ ಭಾವನೆ. ಪರಂತು ಸಮಸ್ತ ಕಾಮನೆಗಳನ್ನು ವಿಹಿತ ಇರಲಿ ಐತೆ ಇರಲಿ, ಪಾಪದ್ದಿರಲಿ ಪುಣ್ಯದ್ದಿರಲಿ, ಅವು ಫಲ ಕೊಡೋ ನಾಯಿಗೆ ಮತ್ತು ಕೊಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಪರಮಾತ್ಮ ಹೇಳ್ದ, ನನ್ನನ್ನು ಸ್ಮರಿಸು. ಒಳ್ಳೆಯದಾಗಬೇಕಂದಿ ಅಂದ್ರೆ, ಕಲ್ಯಾಣ ಆಗಬೇಕಾಗಿತ್ತು ಅಂದ್ರೆ, ಜ್ಞಾನ ಪ್ರಾಪ್ತಿ ಆಗಿತ್ತು ಅಂದ್ರೆ ನನ್ನ ಭಜನೆ ನೀ ಮಾಡು, ನನ್ನ ಭಕ್ತಿಯನ್ನು ಮಾಡು ಅಂತ ಹೇಳೋ ಅಭಿಪ್ರಾಯದಿಂದ ಅದನ್ನು ಹೇಳ್ಯಾರ. ಮತ್ತು ಹಿಂಗೆ ಅರ್ಥ ಇವು ಏನು ಮಾಡ್ಯಾರಲ್ಲ ಇವು ಫಲ ಬೇಡದು ಕೊಡ್ತದಂತೆ. ಮತ್ತು ಅದು ಪಡ್ಕೊಂಡ್ರೆ ಏನಾಗ್ತದೆ, ಪಡ್ಕೊಂಡ್ರೆ ಏನಾಗ್ತದೆ ಅಂದ್ರೆ ಅವು ನಡಬರಿಕೆ ಮುಗಿತಾವೆ. ನಾವು ನಿಮಗೆ 1 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದೇವೆ, ಅವು ಕಡಿತಕ್ಕೆ ಇರಬೇಕಲ್ಲ. ಮುಗಿದು ಅಂದ್ರೆ ಮತ್ತೆ ಬಿಡೋದು. ಅವು ಏನು ಉಳಿಕೆವೆ ಅನ್ನೋದ್ರೆ ಅಂತ ಗೊತ್ತು ಫಲಂ ತೇಷಾಂ, ಆ ಫಲಗಳು ಹೋಗ್ತಾವೆ, ಕಡಿತಕ್ಕೆ ಇರೋಂಗಿಲ್ಲಪ್ಪ ಅವು ಅಂತ. ಯಾವುದನ್ನು ಬೇಡಬೇಕು ಅನಂತ ಫಲ ಬೇಡು, ಅನಂತ ಫಲಕ್ಕೆ ಪ್ರಯತ್ನ ಮಾಡು, ಅಂತ ಫಲಕ್ಕೆ ಪ್ರಯತ್ನ ಮಾಡಬೇಡ ಅಂತ ಮುಂದಿನ ಶ್ಲೋಕದೊಳಗೆ ಪರಮಾತ್ಮ ಮಾತನ್ನು ಉಪದೇಶ ಮಾಡ್ತಾರೆ.